ಈ ಸತ್ಸಂಗದ ಸಂದರ್ಭದಲ್ಲಿ ಎಲ್ಲ ಆಧ್ಯಾತ್ಮಿಕ ಸಾಧನೆಗೆ ಹೆಜ್ಜೆ ಇಡ್ತಿರುವ ನಮ್ಮಂಥವರಿಗೆ ಒಂದು ಸತ್ಸಂಗತ್ವೇ ನಿಸ್ಸಂಗತ್ವ ಇವತ್ತು ಮಧ್ಯಾಹ್ನ ನಾನು ಕೇಳಿದಾಗೆ ಆ ಒಂದು 3 ಸ್ಟೆಪ್ಪು ಅದರ ಬಗ್ಗೆ ಸ್ವಲ್ಪ ತಿಳಿಸಿದರೆ ಅಂದರೆ ಅಲ್ಪಜ್ಞಾನಿಗಳಿಗೆ ನಮಗೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ, ಅಂದರೆ ಈಸಿ ಆಗ್ಬೋದೇನಂತ ಆಧ್ಯಾತ್ಮದ ಮೆಟ್ಟಲು. ಸತ್ಸಂಗತ್ವೇ ನಿಸ್ಸಂಗತ್ವ ಅನ್ನೋ ವಿಷಯ ಹೇಳಿ. ಸತ್ವಸ್ತು ಸಂಘವೇ ಸತ್ಸಂಗ ಅಂತ ಹೇಳಿದ್ದಾರೆ. ಸತ್ತ ಮಾತ್ರ ವಸ್ತುವಿನ ಸಂಘವೇ ಸತ್ಸಂಗ ಅಂತ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಸತ್ತ ಮಾತ್ರ ವಸ್ತು ಅಂದರೆ ಯಾವುದಪ್ಪ ಅಂತಂದರೆ, ತನ್ನೊಳಗೆ ನಿತ್ಯವಾಗಿ ಎಂದೆಂದೂ ಅಳಿಯದೆ ಇರುವಂತಹ ಒಂದು ವಸ್ತು ಇದೆ. ಈಗ ನಮ್ಮ ಮನಸ್ಸಿನ ಆಲೋಚನೆಗಳು ಅಥವಾ ಬುದ್ಧಿಯಿಂದ ಬರುವಂತಹ ವಿಚಾರಗಳು ಇವೆಲ್ಲ ಶಾಶ್ವತ ಅಲ್ಲ. ಯಾಕೆಂದರೆ ಇವತ್ತು ಬೆಳಿಗ್ಗೆ ನಾನು ವಿಚಾರ ಮಾಡಿದ್ದನ್ನು ಮಧ್ಯಾಹ್ನ ಬದಲಾಯಿಸಿಬಿಡ್ಬಹುದು, ಸಂಜೆ ಮತ್ತೊಂದು ವಿಚಾರ ಬರ್ಬೋದು, ಅದಕ್ಕೆ ನಾನು ಹೊರಟು ಬಿಡಬಹುದು. ಜೀವನ ಚಂಚಲ ಆದ್ದೇ ಹೀಗೆ. ಆದರೆ ಅನೂಚಾನವಾಗಿ ತಾಯಿ ಗರ್ಭದಿಂದ ನನಗೆ ನನ್ನ ಪರಿಚಯ ಇದೆ. ತಾಯಿ ಗರ್ಭದಿಂದ ಹೊರಬಂದ ಮೇಲೆ, ನನ್ನ ತಿಳುವಳಿಕೆ ನನಗೆ ಬಂದ ಮೇಲೆ ನಾನು ಇದ್ದೇನೆ ಎನ್ನುವಂತಹ ಪ್ರಜ್ಞೆ ಬಂದಿದೆ. ಅದಕ್ಕೂ ಪೂರ್ವದಲ್ಲೂ ಇದೆ, ಆದರೆ ಅದು ಸುಪ್ತವಾಗಿದೆ, ಜಾಗೃತ ಆಗಲಿಲ್ಲ. ಆ ಏನು ವಸ್ತು ಇದೆಯೋ ಅದು ಎಂದೆಂದೂ ಬದಲಾಗದೇ ಇದೆ. ಆಶ್ಚರ್ಯ ಅಂದರೆ, ಈಗ ನನ್ನ ಮನಸ್ಸು ಬದಲಾಗಬಹುದು, ಬುದ್ಧಿ ಬದಲಾಗಬಹುದು, ವಿಚಾರಗಳು ಬದಲಾಗಬಹುದು. ಶಾರೀರಿಕಂತೂ ಬಿಡಿ, ಈಗ 10 ವರ್ಷದ ಹಿಂದೆ ನನ್ನನ್ನು ನೋಡಿದವರು ಈಗ ನೋಡಿದರೆ ಗುರುತ ಹಿಡಿಯೋದಿಲ್ಲ. ಯಾಕಂದರೆ ನಾನು ಸಾಕಷ್ಟು ಬದಲಾಗಿದ್ದೇನೆ. ಈಗ ನಾನು ಶರೀರ ಅಂತ ತಿಳಿತೇನೆ, ಆದರೆ ವಾಸ್ತವ ಅಲ್ಲ. ಹಾಗಂತ ನನ್ನ ಪರಿಚಯವನ್ನು ನಾನು ಮಾಡಿಕೊಳ್ಬೇಕಾದ್ದಿಲ್ಲ. ನಾನೆಂದೂ ಬದಲಾಗಲಿಲ್ಲ. ಹುಟ್ಟಿದ ಆರಭ್ಯ ಎಂದೆಂದಿಗೂ ನಾನು ಬದಲಾಗಲಿಲ್ಲ. ಹಾಗಂತ ಶಾಸ್ತ್ರಗಳು ಈ ನಾನು ಅನ್ನುವಂತಹ ಅನುಭವವನ್ನು ಪರಿಪೂರ್ಣ ಅಂತ ಹೇಳಲಿಲ್ಲ. ಅದನ್ನು ಅಹಂಕಾರ ಅಂತ ಹೇಳಿದ್ದಾರೆ. ಅದು ಕೂಡ ಬದಲಾಗಲಿಲ್ಲ. ಬಾಲ್ಯದಿಂದನೂ ಎಂದೂ ಬದಲಾಗಲಿಲ್ಲ. ನಾನು ಅನ್ನುವಂಥ ಅನುಭವ ಎಂದೂ ಬದಲಾಗಲಿಲ್ಲ. ಅದಕ್ಕೆ ಹಿಂದೆ ಸಾಕ್ಷಿಯಾಗಿ ಏನಿದೆಯೋ ಅದು ಎಂದೂ ಬದಲಾಗದೇ ಇದ್ದಂತಹ ವಸ್ತು ಅಂತ ಹೇಳ್ತಾರೆ. ಯಾಕೆಂದರೆ ಇದು ಅವಸ್ಥಾತ್ರಯಗಳನ್ನು ಹೊಂದ್ತದೆ, ಮತ್ತಲ್ಲದೆ ಜನ್ಮಾಂತರಗಳನ್ನು ಹೊಂದ್ತದೆ. ಅದಕ್ಕೆ ಅದು ಕೂಡ ಅಲ್ಲ ಅಂತ ಹೇಳ್ತಾರೆ. ಆ ಮೂಲ ವಸ್ತು ಏನಿದೆಯೋ ಅದರ ಸಂಘವನ್ನು ಮಾಡೋದು ಸತ್ಸಂಗ ಅಂತ ಹೇಳ್ತಾರೆ. ಆ ಸದ್ವಸ್ತುವನ್ನೇ ಆತ್ಮ ಅಥವಾ ಪರಮಾತ್ಮ ಅಂತ ಹೇಳಿದ್ದಾರೆ. ಆ ಸಂಘ ಮಾಡಿದಾಗ ಏನಾಗ್ತದೆ ಅಂದರೆ, ಈ ಏನು ಚಂಚಲವತ್ತದಿಂದ ಕೂಡಿದಂತಹ ಸಂಘ ಇದೆಯೋ ಇದೆಲ್ಲ ಬಿಟ್ಟು ಹೋಗ್ತದೆ, ಅಥವಾ ಇದನ್ನು ಬಿಟ್ಟಾಗ ಅದು ಸಿಗ್ತದೆ ಅಂತ ಹೇಳ್ತಾರೆ ಅಷ್ಟೇ. ಸ್ವಾಮೀಜಿಯವರು ಶಾಸ್ತ್ರ ರೀತಿಯ ಹೇಳ್ತಾರೆ, ನನಗೆ ಶಾಸ್ತ್ರ ಇಲ್ಲ ಸರಿಯಾಗಿದೆ ಅವರು ಹೇಳಿದ್ದು, ಶಾಸ್ತ್ರ ರೀತಿಯ ಇದೆ. ಅದೇ ಸತ್ಸಂಗದಿಂದ ನಿಸ್ಸಂಗ ಎಂಬುದಾಗಿ ನಿನ್ನೆ ದೃಷ್ಟಾಂತ ಕೂಡ ಕೊಟ್ಟಿದ್ರು. ಕಂಬಳಿ ಹಿಡಿಯೋದು, ಆಮೇಲೆ ಕರಡಿ ನಮ್ಮನ್ನು ಹಿಡಿದ ದೃಷ್ಟಾಂತವನ್ನು ಕೊಟ್ಟರು. ಅದು ಬಹಳ ಉತ್ತಮವಾದ ದೃಷ್ಟಾಂತ. ಸಂಘ ನಮ್ಮ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ನಾವು ಯಾರ ಜೊತೆಯಲ್ಲಿರ್ತೇವೆ ಅನ್ನುವಂಥದ್ದು ನಮ್ಮ ವ್ಯಕ್ತಿತ್ವದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರುತ್ತದೆ. ಸಂಸ್ಕೃತದಲ್ಲಿ ಒಬ್ಬ ಸುಭಾಷಿತಕಾರ ಚೆನ್ನಾಗಿ ಹೇಳ್ತಾನೆ, ಕಾದ ಬಂಡೆಯ ಮೇಲೆ ಬಿದ್ದಂತಹ ಮಳೆಹನಿಯು ತತ್ಕ್ಷಣ ಆವಿಯಾಗಿ ಹೋಗುತ್ತೆ. ಅದೇ ಕಮಲ ದಳದ ಮೇಲೆ ಬಿದ್ದಂತಹ ಮಳೆಹನಿ ಮುತ್ತಿನಂತೆ ಕಾಣುತ್ತದೆ. ಅದೇ ಕಪ್ಪೆ ಚಿಪ್ಪಿನೊಳಗೆ ಬಿದ್ದಂತಹ ಸ್ವಾತಿ ಮಳೆಹನಿ ಮುತ್ತೇ ಆಗ್ತದೆ ಅಂತ. ನಮ್ಮ ಸಂಪರ್ಕ ಯಾರ್ಯಾರ ಜೊತೆಗೆ ಹೇಗಿರ್ತದೋ ನಮ್ಮ ವ್ಯಕ್ತಿತ್ವ ಹಾಗೆ ನಿರ್ಮಾಣ ಆಗ್ತದೆ. ಆದ್ದರಿಂದ ಒಬ್ಬನು ಒಳ್ಳೆಯವನಾಗೋದಕ್ಕೂ ಕೆಟ್ಟವನಾಗೋದಕ್ಕೂ ಸಂಘವೇ ಕಾರಣ ಅಂತ. ಈ ವಿಚಾರಗಳನ್ನು ಮತ್ತೆ ನಮ್ಮಲ್ಲಿ ಕೇಳಿಸಿಕೊಳ್ತಾ ಇದ್ದರೆ, ಅದನ್ನು ಆಚರಣೆಯಲ್ಲಿ ಇಟ್ಟುಕೊಂಡಂತಹ ವ್ಯಕ್ತಿಗಳ ಸಂಪರ್ಕಕ್ಕೆ ನಾವು ಬಂದರೆ ನಿಜವಾಗಿ ನಮ್ಮಲ್ಲಿ ಬದಲಾವಣೆ ಆಗ್ತದೆ. ಅಂಥವರನ್ನು ತುಂಬ ಜನರನ್ನು ನಾವು ನೋಡಿದ್ದೇವೆ. ನಮ್ಮ ಸತ್ಸಂಗಕ್ಕೆ ಬಂದಂಥ ಎಷ್ಟೋ ಜನ ಹೇಳ್ತಾರೆ, ನಾನು ತುಂಬ ಬೇರೆ ರೀತಿಯಲ್ಲಿದ್ದೆ, ನನ್ನ ಜೀವನದ ಮೇಲೆ ಸತ್ಸಂಗ ತುಂಬ ಪ್ರಭಾವವನ್ನು ಬೀರಿ ನನ್ನ ಬದುಕನ್ನು ಬದಲಾಯಿಸಿದೆ ಅಂತ ಹೇಳ್ತಕ್ಕಂಥವ್ರು ತುಂಬ ಜನ ನೋಡ್ತೇವೆ ನಾವು. ಎಷ್ಟೋ ಜನರ ಸಮಸ್ಯೆ ಏನಪ್ಪ ಅಂದರೆ, ಈ ಸತ್ಸಂಗಕ್ಕೆ ತಮ್ಮನ್ನು ತೆರೆದುಕೊಂಡಿರೋದಿಲ್ಲ. ಕೂಪಮಂಡೂಕ ಅಂತ ಹೇಳ್ತಾರಲ್ಲ, ತಮ್ಮ ಜೀವನದ ಏನು 4 ಗೋಡೆಗಳಿದೆ ಅದಕ್ಕಿಂತ ಹೆಚ್ಚಾಗಿ ತಮ್ಮ ವಿಚಾರವನ್ನು ವಿಸ್ತರಿಸೋದೇ ಇಲ್ಲ. ಬದುಕಂದರೆ ಏನಪ್ಪ ಅಂದರೆ ಅಷ್ಟೇ, ಹುಟ್ಟೋದು,
ಜೀವನ ನಡೆಸೋದು, ದುಡ್ಡು ಮಾಡೋದು, ಮಕ್ಕಳು ಮರಿಗೆ ಮದುವೆ ಮಾಡೋದು, ಅಷ್ಟೇ. ಒಂದು ದಿವಸ ಹರ ಹರ ಮಹಾದೇವ ಅಂತ ಹೇಳಿ ಹೋಗೋದು, ಇಷ್ಟೇ ಜೀವನ ಅಂತ ಬಿಟ್ಟರೆ ಇದಕ್ಕಿಂತ ಬೇರೆಯಾದ ಇನ್ನೊಂದು ಆಯಾಮ ಇದೆಯಾ? ಬದುಕಿನ ನಿಜವಾದ ಅರ್ಥವೇನೋ? ಇದ್ರ ಬಗ್ಗೆ ನಮ್ಗೆ ಗೊತ್ತಾಗೋದು ಸತ್ಸಂಗದಲ್ಲಿ ಮಾತ್ರ. ಆದ್ದರಿಂದ ನಮ್ಮ ಭಗವದ್ಗೀತೆ, ಉಪನಿಷತ್ತು, ಶಂಕರ ಭಗವತ್ಪಾದರ ಚಿಂತನೆಗಳು, ಇವೆಲ್ಲ ಗ್ರಂಥಗಳನ್ನು ಕೇಳಿಸಿಕೊಳ್ಳಬೇಕು. ಮತ್ತು ನಮ್ಮ ಮನಸ್ಸಿನ ಬಗ್ಗೆಯೇ ಅವು ಮಾತನಾಡಿರುವಂಥದ್ದು. ನಮ್ಮ ಶಾಸ್ತ್ರಗಳು ಯಾವುದೋ ಒಂದು ಕಪೋಲ ಕಲ್ಪನೆಯನ್ನು, ಕಾಕಕ್ಕ ಗುಬ್ಬಕ್ಕನ ಕಥೆಯನ್ನು ಹೇಳ್ತಾ ಇಲ್ಲ. ನಮ್ಮ ಮನಸ್ಸಿನ ವಿಶ್ಲೇಷಣೆಯೇ ಭಗವದ್ಗೀತೆ, ಉಪನಿಷತ್ತುಗಳೆಲ್ಲ. ಆದ್ದರಿಂದ ನಮ್ಮನ್ನು ತಿದ್ದಿಕೊಳ್ಳಲಿಕ್ಕೆ ಸತ್ಸಂಗ ತುಂಬ ಸಹಾಯ ಮಾಡುತ್ತೆ. ಸತ್ಸಂಗದಿಂದ ಪ್ರಪಂಚಕ್ಕೆ ನಾವು ಎಷ್ಟು ಮಹತ್ವ ಕೊಟ್ಟಿದ್ದೇವೋ ಅಥವಾ ಪ್ರಪಂಚವನ್ನು ಏನು ತಪ್ಪಾಗಿ ತಿಳ್ಕೊಂಡಿದ್ದೇವೋ ಅದು ಸರಿ ಹೋಗ್ತದೆ. ಆದ್ದರಿಂದ ಸತ್ಸಂಗತ್ವದಿಂದ ನಿಸ್ಸಂಗತ್ವ ಅಂತ, ನಿಸ್ಸಂಗ ಅಂದರೆ ಪ್ರಪಂಚದ ಸಂಘ ಕಡಿಮೆ ಆಗ್ತದೆ, ಪರಮಾತ್ಮನ ಸಂಘ ಜಾಸ್ತಿ ಆಗ್ತದೆ. ಪರಮಾತ್ಮನೆಡೆಗೆ ಹೋಗ್ತಾ ಇದ್ದ ಹಾಗೆ ನಿಸ್ಸಂಗತ್ವೇ ನಿರ್ಮೋಹತ್ವ. ಮೋಹ ಅಂದರೆ ಅವಿವೇಕ, ಅವಿವೇಕ ಕಡಿಮೆ ಆಗುತ್ತೆ, ವಿವೇಕ ಜಾಗೃತಿ ಆಗುತ್ತೆ. ನಿರ್ಮೋಹತ್ವೇ ನಿಶ್ಚಲಿತತ್ವಂ ಅಂತ, ತತ್ವದ ಅನ್ನುವಂಥದ್ದು ದೃಢವಾಗುತ್ತೆ, ಸ್ಪಷ್ಟವಾಗುತ್ತೆ. ತತ್ವ ನಿಶ್ಚಯ ಆದ ಮೇಲೆ ಜೀವನ್ಮುಕ್ತಿ. ಆದ್ದರಿಂದ ಮೊದಲ ಹೆಜ್ಜೆಯೇ ಸತ್ಸಂಗ. ಸತ್ಸಂಗಕ್ಕೆ ನಮ್ಮನ್ನು ತೆರೆದುಕೊಳ್ಳಬೇಕು ಅಂತ ಶಾಸ್ತ್ರಗಳು ಮತ್ತೆ ಮತ್ತೆ ಹೇಳುತ್ತೆ. ಹೌದು. ಹರಿ ಓಂ ಗುರುಜಿ. ನನ್ನ ಪ್ರಶ್ನೆ ಏನಂದರೆ, ಪ್ರಾಣಿಗಳು ಅವ್ರ ಧರ್ಮವನ್ನು ಆಚರಿಸ್ತವೆ ಯಾವಾಗಲೂ, ಆದರೆ ಮನುಷ್ಯರು ಮೋಕ್ಷ ಸಾಧನೆಗೆ ಜಾಸ್ತಿ ಟೈಮ್ ಕೊಡೋದಿಲ್ಲ. ಹಾಗಾಗಿ ಜಾಸ್ತಿ ಜನ ತತ್ವಕ್ಕೆ ಬರೋದಿಲ್ಲ, ಜಾಸ್ತಿ ಮೋಕ್ಷ ಸಿಗದೆ ಜನಗಳು ಮತ್ತೆ ಮತ್ತೆ ಹುಟ್ಟುತ್ತಾರೆ. ಈ ಸೃಷ್ಟಿಯ ರಹಸ್ಯವೋ ಅಥವಾ ನಮ್ಮ ಅಜ್ಞಾನದಲ್ಲಿ ಹೀಗೆ ಆಗ್ತದೆಯೋ? ಮತ್ತು ಜಾಸ್ತಿ ಜನಕ್ಕೆ ಮೋಕ್ಷ ಸಿಕ್ಕಿದ್ರೆ ಮತ್ತೆ ಜಗತ್ತಲ್ಲಿ ಹುಟ್ಟು ಯಾರೂ ಬರೋದಿಲ್ವೇನೋ? ಆ ಥರ ಸೃಷ್ಟಿಯ ರಹಸ್ಯನ ಇದು ಹೇಗೆ ಅಂತ. ಹೌದು, ಅದನ್ನು ಶಾಸ್ತ್ರಗಳಲ್ಲಿ ಹೇಳಿದೆ. ಜ್ಞಾನಿನವಾಪಿ ಚೇತಾಂಸಿ ದೇವಿ ಭಗವತಿ ಹಿಸಾ ಬಲಾದಾಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ ಎಂದು ದುರ್ಗಾ ಸಪ್ತಶತಿಯಲ್ಲಿ ಬರ್ತದೆ. ಇನ್ನೊಂದು ಮಾತು ಕೂಡ ಬರ್ತದೆ, ಸಂಸಾರ ಸ್ಥಿತಿಕಾರಿಣ ಮಹಾಮಾಯ ಪ್ರಭಾವೇಣ ಅಂತ ಹೇಳ್ಕೊಂಡು. ಅಂದರೆ ಈ ಮಹಾಮಾಯೆ ಅಂತ ಏನು ನಡೀತಾ ಇದೆ, ಸೃಷ್ಟಿಯ ಚಾಲನೆ ಮಾಡ್ತಾ ಇರ್ತಕ್ಕಂಥ ಶಕ್ತಿಗೆ ಇದನ್ನು ಕಾಪಾಡಿಕೊಳ್ಬೇಕಾಗಿದೆ. ಅದರ ನಿಯಮ ಅದು ಅಷ್ಟೇ. ಸಂಸಾರವನ್ನು ಕಾಪಾಡಿಕೊಳ್ಳಬೇಕಾದ್ದು ಮಾಯೆಗೆ ಒಂದು ನಿಯಮ ಅದು. ಹಾಗಿರೋದ್ರಿಂದ ಡಿ ವಿ ಜಿಯವರು ಒಂದು ಕಗ್ಗದಲ್ಲಿ ಹೇಳ್ತಾರೆ, ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಸೃಷ್ಟಿ ಯಂತ್ರದ ಗುಟ್ಟು ಕೀಲುಗಳಿವು, ಕಟ್ಟಿಪುವು ಕೋಟೆಗಳ, ಕೀಳಿಪುವು ತಾರೆಗಳ, ಸುಟ್ಟಾಗಿಪುವು ನಿನ್ನ ಮಂಕುತಿಮ್ಮ ಅಂತ. ಒಂದೊಮ್ಮೆ ಮನದಲ್ಲಿ ಮಮಕಾರ ಇಲ್ಲ ಅಂತ ಇಟ್ಕೊಳ್ಳಿ, ಸಂಸಾರ ನಡೆಯೋದು ಹೇಗೆ? ಒಂದು ಕ್ಷಣಕ್ಕೆ ಮಮಕಾರ ಹೊರಟು ಹೋದರೂ ಕೂಡ ನನ್ನ ಜೊತೆಗೆ ಬದುಕ್ತಾ ಇರುವವನು ನನ್ನವನಲ್ಲ ಅಂತ ಒಂದು ಕ್ಷಣಕ್ಕೆ ಗೊತ್ತಾದರೆ ಸಂಸಾರ ನಿಲ್ಲಲ್ಲ. ಅಥವಾ ಈ ಶರೀರದೊಳಗೆ ಇರುವವನು ಅನೇಕ ಶರೀರಗಳಲ್ಲಿ ಬಂದು ಹೋದವನು ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ, ಒಂದು ಕ್ಷಣಕ್ಕೆ ಆ ಮಾಯೆಯ ಪರದೆ ಸೆರೆದುಬಿಟ್ಟು ನಾವು ಬೇರೆ ಬೇರೆ ಜೀವಗಳಲ್ಲಿ, ಬೇರೆ ಬೇರೆ ಪ್ರಾಣಿ ಶರೀರ ಮುಂತಾದವುಗಳಲ್ಲಿ ಬಂದವರು ಅಂತ ಒಂದು ಕ್ಷಣಕ್ಕೆ ಗೊತ್ತಾದರೂ ಸಾಕು, ಸಂಸಾರ ನಿಲ್ಲಲ್ಲ, ಬದುಕು ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಪ್ರಕೃತಿ ಏನು ಮಾಡಿದೆ, ಅದರ ವ್ಯವಸ್ಥೆ, ಅದರ ನಿಯಮವನ್ನು ಕಾಪಾಡಿಕೊಳ್ಳಕ್ಕಾಗಿ, ಪ್ರಕೃತಿಯ ನಿಯಮ ಅದು. ಅದಕ್ಕೆ ಮಾಯೆಯ ಮೋಹವನ್ನು ಕವಿದಿದೆ. ಮಮ ಮಾಯ ದುರತ್ಯಯ, ಕೃಷ್ಣ ಹೇಳ್ತಾನೆ, ನನ್ನ ಮಾಯೆಯನ್ನು ದಾಟೋದು ಸುಲಭ ಇಲ್ಲ ಅಂತ ಹೇಳ್ಕೊಂಡು. ಆದರೆ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನ ಮೈಕ್ಷತ, ಯಾವನೋ ಒಬ್ಬ ಧೀರ ಪುರುಷನಿಗೆ ಗುರುಶಾಸ್ತ್ರೋಪದೇಶದ ಸಾಧನೆಯಿಂದ ಇದರಿಂದ ನಾನು ಮೇಲಕ್ಕೆ ಹೋಗಬೇಕು, ಇದರಲ್ಲಿ ಇದ್ದಷ್ಟು ಕಾಲವೇ ದುಃಖ ನನಗೆ ತಪ್ಪಿದ್ದಲ್ಲ, ಇದರಿಂದ ನಾನು ಮೇಲಕ್ಕೆ ಹೋಗಬೇಕು ಅಂತ ಅನಿಸೋದು ಬಹಳ ವಿರಳ. ಆದ್ದರಿಂದ ಕೆಲವೇ ಮಂದಿಗೆ ಆ ರೀತಿ ಯೋಚನೆ ಬರ್ತದೆ, ಕೆಲವು ಧೀರ ಪುರುಷರು ಅಂತ. ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವ. ಯಾವುದೋ ಒಬ್ಬರಿಗೆ ಆಗ್ತದೆ, ಅವರು ಮುಕ್ತರಾಗ್ತಾರೆ, ಮತ್ತು ಉಳಿದವರು ಪ್ರಪಂಚವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಆದ್ದರಿಂದ ಇದು ಪ್ರಪಂಚದ ನಿಯಮ, ಸಾಮಾನ್ಯ ನಿಯಮ, ಸ್ವಾಭಾವಿಕ ನಿಯಮ, ಪ್ರಾಕೃತಿಕವಾದ ನಿಯಮ. ಆದ್ದರಿಂದ ಅದಕ್ಕೆ ಕಾರಣವನ್ನು ಹುಡುಕಬಾರ್ದು. ಯಾರು ಅದನ್ನು ದಾಟಿಕೊಂಡು ಹೋಗ್ತಾನೋ ಅವನು ಬುದ್ಧಿವಂತನು, ಧೀರ ಪುರುಷನು ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಹಾಗೆ ಈ ವ್ಯವಸ್ಥೆ ನಡೀಲಿಕ್ಕೆ ಅದು ಬೇಕು.
ಹಾಂ, ಮನುಷ್ಯ ಸತ್ತಾಗ ಅಂತ್ಯ ಸಂಸ್ಕಾರ ಮಾಡ್ತಾರೆ, ಪ್ರಾಣಿಗಳಿಗೆ ಅಂತ್ಯ ಸಂಸ್ಕಾರ ಹಾಂ, ಅದಕ್ಕೆ ಮುಕ್ತಿ ಇಲ್ವಾ ಅಂತ. ಹಾಂ, ಈ ಅಂತ್ಯ ಸಂಸ್ಕಾರ ಮಾಡೋದು ವಾಸ್ತವವಾಗಿ ಮೋಕ್ಷಕ್ಕಲ್ಲ, ಸದ್ಗತಿಗಾಗಿ. ಮೋಕ್ಷ ಎನ್ನುವುದು ಕರ್ಮದಿಂದ ಉಂಟಾಗುವುದಿಲ್ಲ ಅಂತ ಶಂಕರರ ಸಿದ್ಧಾಂತ. ನೀವು ಎಷ್ಟೇ ಪಿಂಡ ಪ್ರದಾನ ಮಾಡಿ, ಗಯೆಗೆ ಹೋಗಿ 1000 ಪಿಂಡ ಪ್ರದಾನ ಮಾಡಿದ್ರೂ ಅದರಿಂದ ಮೋಕ್ಷ ಆಗಲ್ಲ. ಶಂಕರ ಭಗವತ್ಪಾದರು ಅಥವಾ ಉಪನಿಷತ್ ಪ್ರತಿಪಾದಿತವಾದ ಜೀವನ್ಮುಕ್ತಿ ಅಥವಾ ವಿದೇಹ ಮುಕ್ತಿ ಕರ್ಮದಿಂದ ಉಂಟಾಗತಕ್ಕದ್ದಲ್ಲ. ಹಾಗಾದರೆ ಇದೆಲ್ಲ ಕರ್ಮವನ್ನು ಮಾಡುವುದು ಯಾಕೆಂದರೆ ಸದ್ಗತಿಗಾಗಿ. ಸದ್ಗತಿ ಅಂದರೆ ಮುಂದಿನ ಅದರ ಜನ್ಮ ಉತ್ತಮವಾದದ್ದಾಗಲಿ, ಮನುಷ್ಯರಲ್ಲೇ ಉತ್ತಮ ಕುಲದಲ್ಲಿ ಅಥವಾ ಉತ್ತಮ ಆಚಾರ ಇರತಕ್ಕಂಥ ಸುಸಂಸ್ಕೃತರ ಮನೆಯಲ್ಲಿ ಹುಟ್ಟಲಿ, ಈ ರೀತಿಯಾದಂತಹ ಒಂದು ಕಾರಣಕ್ಕೆ ಕರ್ಮವನ್ನು ಮಾಡುವಂಥ. ಈಗ ಪ್ರಾಣಿಗಳಿಗೆ ಯಾಕೆ ಇಲ್ಲ ಅನ್ನೋದು ಪ್ರಶ್ನೆ. ಪ್ರಾಣ ಜನ್ಮ ಅನ್ನುವಂಥದ್ದು ಅಂದರೆ ಕರ್ಮ ಫಲವನ್ನು ಭೋಗಿಸುವುದಷ್ಟೇ. ಅಲ್ಲಿ ಹೊಸದಾಗಿ ಕರ್ಮ ಅಂತ ಏನೂ ನಡೆಯಲ್ಲ. ಅಂದರೆ ಪುಣ್ಯವನ್ನಾಗಲಿ ಪಾಪವನ್ನಾಗಲಿ ಅರ್ಜನೆ ಮಾಡಲಿಕ್ಕೆ ಆಗಲ್ಲ. ಪಾಪಾರ್ಜನೆ ಪುಣ್ಯಾರ್ಜನೆ ಮನುಷ್ಯ ಜನ್ಮದಲ್ಲಿ ಹೇಗೆ ಸಾಧ್ಯವೋ ಪ್ರಾಣಿಗಳ ಜನ್ಮದಲ್ಲಿ ಅದಿಲ್ಲ. ತನ್ನ ಪ್ರಾರಬ್ಧವನ್ನು ಕಳೆದುಕೊಂಡು ಹೋಗೋದಷ್ಟೇ. ಆದ್ದರಿಂದ ಅದಕ್ಕೆ ನಾವು ಯಾವ ಕರ್ಮ ನಾವು ಮಾಡಲಿ ಅದೇ ಮಾಡಲಿ, ಅದರಿಂದ ಹೊಸದಾಗಿ ಕರ್ಮ ಫಲ ಅಂತ ಸಿಗಲ್ಲ. ಅದಕ್ಕೆ ನಮಗೆ ಹೊಸದಾಗಿ ಕರ್ಮ ಫಲವನ್ನು ಪಡ್ಕೊಳ್ಳೋ ಸಾಮರ್ಥ್ಯ ಇದೆ, ಅಧಃಪತನ ಮಾಡ್ಕೊಳ್ಳಿಕ್ಕೂ ಸಾಮರ್ಥ್ಯ ಇದೆ, ಉದ್ಧಾರ ಆಗಲಿಕ್ಕೂ ಮನುಷ್ಯನಿಗೆ ಸಾಮರ್ಥ್ಯ ಇದೆ. ಪ್ರಾಣಿಗಳಿಗೆ ಹಾಗಲ್ಲ. ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳೋದಷ್ಟೇ ಆದದ್ರಿಂದ ಅದಕ್ಕೆ ನೀವು ಯಾವ ಕರ್ಮವನ್ನು ಮಾಡಿದರೂ ಕೂಡ ಸಂಸ್ಕಾರ ಮಾಡಲಿ ಮಾಡದೇ ಹೋಗಲಿ, ಅದರದ್ದು ಕರ್ಮ ಪ್ರಾರಬ್ಧ ಮುಗೀತು, ಇನ್ನೊಂದು ಪ್ರಾರಬ್ಧಕ್ಕೆ ಅದು ಮನುಷ್ಯನಾಗ್ಬೋದು ಅಥವಾ ಬೇರೆ ಯಾವುದು ಪ್ರಾಣಿ ಆಗ್ಬೋದು ಅಷ್ಟೇ ಹೊರತು ಆ ನಿಯತಿ ಪ್ರಕಾರ ನಡೆಯುತ್ತೆ. ಹೊಸದಾಗಿ ಕರ್ಮವನ್ನು ಸಂಚಯ ಮಾಡಿಕೊಳ್ಳೋ ಅವಕಾಶ ಇಲ್ಲ. ಅದಕ್ಕೆ ಮನುಷ್ಯನಿಗೆ ಆ ಅವಕಾಶಗಳಿರೋದ್ರಿಂದ ಅವನಿಗೆ ಸದ್ಗತಿಯನ್ನು ಪಡೆಯೋದಕ್ಕೆ ಅವನು ಕರ್ಮ ಮಾಡಬೇಕು, ಜೊತೆಗಿರುವವರು ಸತ್ಕರ್ಮವನ್ನು ಮಾಡೋದ್ರ ಮೂಲಕ ಅವನಿಗೆ ಸದ್ಗತಿಯನ್ನು ಕೊಡಲಿಕ್ಕೆ ಸಾಧ್ಯ. ಆ ಅವಕಾಶ ಪ್ರಾಣಿಗಳಿಗಿಲ್ಲ. ಸರಿಯಲ್ಲ? ಬೆಳಿಗ್ಗೆ ಹರಿಕಥೆಯಲ್ಲಿ ಅವರು ನಮ್ಮ ಶರೀರವನ್ನು ರಥಕ್ಕೆ ಹೋಲಿಸಿದರು. ಅದರ ಒಡೆಯ ಭಗವಂತ ಅಂತಂದರು. ಅದರ ಒಡೆಯ ಮತ್ತು ಜೀವಾತ್ಮ, ಒಡೆಯ ಜೀವಾತ್ಮ. ಆತ್ಮಾನಂ ರಥಿನಂ ವಿದ್ದಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ದಿ ಮನಃ ಪ್ರಗ್ರಹವಾನ್ನರಹ. ಆಮೇಲೆ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ ಮನೀಷಿಣಃ ಅಂತ. ಈ ಶರೀರ ಮನಸ್ಸು ಬುದ್ಧಿಗಳ ಒಡೆಯ ಜೀವಾತ್ಮ, ಪರಮಾತ್ಮ ಅಲ್ಲ. ಅಲ್ಲಿ ಅವರು ಹೇಳಿದರು ಅದರ ಒಡೆಯ ಭಗವಂತ, ಪ್ರಯಾಣ ಮಾಡೋ ಜೀವಾತ್ಮ ಅಂತ ಹೇಳಿದ್ರು. ಈ ಜೀವಾತ್ಮಕ್ಕೂ ಪರಮಾತ್ಮನಿಗೂ ಉಪನಿಷತ್ತುಗಳಲ್ಲಿ ಆ ರೀತಿ ಪ್ರಯೋಗ ಬರುತ್ತೆ. ಒಂದೇ ವೃಕ್ಷದಲ್ಲಿರುವಂತಹ 2 ಪಕ್ಷಿಗಳನ್ನು ಕೂತ್ಕೊಳ್ಳಿ, ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ಅಂತ ಹೇಳಿ, ಅದು ವೇದದಲ್ಲಿಯೂ ಬರ್ತದೆ, ಸಂಹಿತಾ ಭಾಗದಲ್ಲಿಯೂ ಬರ್ತದೆ, ಉಪನಿಷತ್ತಲ್ಲಿಯೂ ಬರ್ತದೆ. ಭಾಳ ಪ್ರಸಿದ್ಧವಾದ ಮಂತ್ರ ಅದು. ಒಂದೇ ವೃಕ್ಷದಲ್ಲಿ 2 ಪಕ್ಷಿಗಳ ದೃಷ್ಟಾಂತ ಕೊಡುತ್ತೆ. ಈ ವೃಕ್ಷ ಅಂದರೆ ಶರೀರ, 2 ಪಕ್ಷಿಗಳು, ಒಂದು ಜೀವಾತ್ಮ ಮತ್ತೊಂದು ಪರಮಾತ್ಮ. ಇಲ್ಲೇ ಇಬ್ಬರೂ ವಾಸ ಮಾಡ್ಕೊಂಡಿದ್ದಾರೆ. ಜೀವಾತ್ಮನೂ ಇದ್ದಾನೆ, ಇಲ್ಲೇ ಪರಮಾತ್ಮನೂ ಇದ್ದಾನೆ. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂದರೆ, ನಾನೀಗ ಒಂದು ಕನ್ನಡಿಯನ್ನು ಇಲ್ಲಿ ಹಿಡಿತೇನೆ ಆ ಗೋಡೆಯ ಮೇಲೆ. ಆ ಗೋಡೆ ಮೇಲೆ ಕನ್ನಡಿಯ ಪ್ರತಿಫಲನದ ಬೆಳಕು ಇದೆ, ಸಾಮಾನ್ಯ ಬೆಳಕು ಇದೆ. ಸಾಮಾನ್ಯ ಬೆಳಕು ಇದೆ ತಾನೆ, ಪ್ರತಿಫಲಿತ ಬೆಳಕು ಬರುತ್ತೆ. ಅರ್ಥ ಆಯ್ತಲ್ಲ? ಹಾಗೆ ಈ ಜೀವಾತ್ಮ ಅಂದರೆ ಪ್ರತಿಫಲಿತ ಬೆಳಕು, ಪರಮಾತ್ಮ ಅಂದರೆ ಸಾಮಾನ್ಯ ಬೆಳಕು. ಎಲ್ಲೆಲ್ಲಿ ಪ್ರತಿಫಲಿತ ಬೆಳಕು ಇದೆಯೋ ಅಲ್ಲಿ ಸಾಮಾನ್ಯ ಬೆಳಕು ಇದೆ. ಬಿಂಬ ಪ್ರತಿಬಿಂಬ, ಆ ಬಿಂಬದ ಬೆಳಕು ಪರಮಾತ್ಮ, ಪ್ರತಿಬಿಂಬದ ಬೆಳಕು ಜೀವಾತ್ಮ. ಆದ್ದರಿಂದ ಪ್ರತಿ ಶರೀರದಲ್ಲಿಯೂ ಎರಡೂ ಇದೆ. ಆದ್ದರಿಂದ ಇದಕ್ಕೆ ಒಡೆಯ ಪರಮಾತ್ಮ ಅಂತಲೂ ಹೇಳ್ಬೋದು. ಬಿಂಬ ದೃಷ್ಟಿ ಇಟ್ಕೊಂಡು, ಪ್ರತಿಬಿಂಬ ದೃಷ್ಟಿ ಇಟ್ಕೊಂಡು ಜೀವಾತ್ಮ ಒಡೆಯ ಅಂತ ಕರೀಬೋದು. ಹಾಗೆ ಪ್ರಸಂಗಾನುಸಾರ ನಾವು ಅರ್ಥ ಮಾಡಿಕೊಳ್ಳಬೇಕು. ಮೇಲ್ನೋಟಕ್ಕೆ ನೋಡಿದಾಗ ಅಂಶ, ವಾಸ್ತವವಾಗಿ ಆ ಭೇದ ಇಲ್ಲ ಅಲ್ಲಿ. ಈಗ ನಾವು ಚಿದಾಭಾಸ ಮತ್ತು ಚಿದ್ ವಿವೇಕ ಮಾಡೋದು ಯಾಕೆ ಅಂದರೆ, ಇದೆರಡನ್ನು ಅತ್ಯಂತ ವಿವಿಕ್ತವಾಗಿ ನೋಡೋದಕ್ಕೆ, ಅತ್ಯಂತ ಬೇರೆ ಅಂತ. ನಾವೀಗಂದರೆ ದೇಹ ಮನಸ್ಸು ಬುದ್ಧಿಯಲ್ಲಿ ಅಭಿಮಾನ ಪಟ್ಟುಕೊಳ್ಳೋದ್ರಿಂದ ಅದರಿಂದ ಬೇರೆ ಆಗಬೇಕಲ್ಲ, ಅದಕ್ಕೋಸ್ಕರ ಚಿದಾಭಾಸ ಬೇರೆ ಚಿತ್ ಬೇರೆ ಅಂತ ವಿವೇಕ ಮಾಡ್ತೇವೆ. ಆದರೆ ಕೊನೆಗೆ ಏನಪ್ಪ, ಇರುವುದು ಒಂದೇ ವಸ್ತು ಅಂತ. ಅಲ್ಲಿ ಎರಡು ಎನ್ನುವುದೇ ಇಲ್ಲ, ಇರುವುದು ಒಂದೇ ಪರಬ್ರಹ್ಮವೇ. ಚಿದಾಭಾಸವು ಅಹಂಕಾರವು ಚಿತ್ತವು ದೇಹವು ಪ್ರಪಂಚವೂ ಆಗಿ ತೋರ್ತಾ ಇದೆ. ಅದು ತೋರ್ತಾ ಇರೋದ್ರಿಂದ ಇರುವುದು ಒಂದೇ ವಸ್ತು, ಅಲ್ಲಿ ಎರಡಿಲ್ಲ. ಅದು ಅಂತಿಮವಾದಂತಹ ನಿರ್ಣಯ, ಅಂತಿಮವಾದ ನಿಶ್ಚಯ. ಆದರೆ ಆರಂಭದಲ್ಲಿ ಬಿಡಿಸೋದಕ್ಕಾಗಿ ಪರಮಾತ್ಮ ಮತ್ತು ಈ ಶರೀರ ಮನಸ್ಸು ಬುದ್ಧಿಗಳ ಮಧ್ಯೆ ವಿವೇಕವನ್ನು ಮಾಡೋದಕ್ಕಾಗಿ ಎರಡೆಂಬುದಾಗಿ ಹೇಳ್ತೇವೆ ನಾವು. ಸಾಕ್ಷಿ ಚಿದಾಭಾಸ ವಿವೇಕ, ಕ್ಷೇತ್ರಜ್ಞ ವಿವೇಕ, ದೃಗ್ದೃಶ್ಯ ವಿವೇಕ, ಈ ರೀತಿಯಾಗಿ ಹೇಳ್ತೇವೆ ನಾವು. ಅದ್ರ ಕೊನೆಗೆ ಇರುವುದು ಒಂದೇ ವಸ್ತು ಅಂತ ತೀರ್ಮಾನ ಮಾಡುತ್ತೆ ಅದ್ವೈತ. ಹಾಗೆ
ಅದ ಕಾಮಹತಃ ಅಂದರೆ ಹತ ಅಂದರೆ ಹೊಡೆಯಲ್ಪಟ್ಟವನು ಅಂತ. ಹನ್ ಧಾತುವಿಗೆ ಅಥವಾ ಅದು ತದ್ಧಿತ ಪ್ರತ್ಯಯ ಮಾಡಿದಾಗ ಹತ ಅಂತ ಆಗತ್ತೆ, ಹೊಡೆಯಲ್ಪಟ್ಟವನು ಅಂತ. ಕಾಮದಿಂದ ಹೊಡೆಯಲ್ಪಟ್ಟವನು ಅಂದರೆ ಬಯಕೆಯನ್ನು ಉಳ್ಳವನು ಅಂತ. ಅವನಲ್ಲಿ ತುಂಬ ಬಯಕೆಗಳಿದ್ದರೆ ಅದಕ್ಕೆ ಕಾಮದಿಂದ ಹೊಡೆಯಲ್ಪಟ್ಟವನು ಕಾಮಹತಃ ಅಂತ. ಅಕಾಮಹತಃ ಅಂದರೆ ಕಾಮವನ್ನು ಹೊಂದಿಲ್ಲದೆ ಇರುವವನು, ವಿರಕ್ತನು ಅಂತ ಅರ್ಥ. ಅಂದರೆ ವಿರಕ್ತಿಯ ಅಂಶ ಜಾಸ್ತಿ ಆದಷ್ಟು ಕೂಡ ಅವನಲ್ಲಿ ಸುಖದ ಅಂಶ ಜಾಸ್ತಿ ಆಗ್ತದೆ ಎನ್ನುವುದನ್ನು ಹೇಳಿದರು. ಸುಖ ಮತ್ತು ವೈರಾಗ್ಯ ಒಂದಕ್ಕೊಂದು ಸಂಬಂಧ ಇದೆ. ಕರತಲ ಭಿಕ್ಷಸ್ ತರುತಲವಾಸ, ಅದು ಯಾವುದೊಂದು ಭಜಗೋವಿಂದಂ ಪದ್ಯದಲ್ಲಿ ಹೇಳ್ತಾರೆ, ವಿರಕ್ತಿ ಇದ್ದರೂ ಕೂಡ ಅವನು ಅತ್ಯಂತ ಆನಂದವನ್ನು ಅನುಭವಿಸ್ತಾನೆ ಅಂತ. ಹಾಗೆ ವೈರಾಗ್ಯದ ಅಂಶ ಜಾಸ್ತಿ ಆದಷ್ಟು ಒಳಗಡೆ ಸುಖದ ಒಂದು ಅನುಭೂತಿ ಅವನಿಗೆ ಜಾಸ್ತಿ ಆಗ್ತದೆ ಅಂತ ಅಕಾಮಹತಸ್ಯ ಅಂತ ಪ್ರತಿ ಹಂತದಲ್ಲೂ ಹೇಳಿದ್ದವರು. ಅಂದರೆ ಅದನ್ನೇ ನಾನು ಕೇಳಿದೆ ಅವರಿಗೆ ಬೆಳಿಗ್ಗೆ. ಮೊದಲನೇದು ಯುವಾಸ್ಯಾಸ್ಯಾಧು ಯುವಾಧ್ಯಾಯಕ ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ತಸ್ಯಯಂ ಪೃಥ್ವಿ ಸರ್ವಾ ವಿತ್ತಸ್ಯ ಪೂರ್ಣಾತ್ ಸ ಏಕೋ ಮಾನುಷ ಆನಂದ. ಅದಾದಮೇಲೆ ಅದರ 100 ಪಟ್ಟು ಮನುಷ್ಯ ಗಂಧರ್ವಾಣ, ತದನಂತರ ಇಮಿಡಿಯೇಟ್ ಬರುತ್ತೆ ಏನದು ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ, ಅದು ತದನಂತರ ಬಂದು ಅಜಾನ ಜಾನಾಂ ದೇವತೆಗಳು, ಇದರದೆಲ್ಲ ಬರುತ್ತೆ ಪ್ರತಿಯೊಂದು. ಅವ್ರೇನು ಹೇಳ್ತಾರೆ, ಪ್ರತಿ ಹಂತದಲ್ಲಿಯೂ ಆ ಅಕಾಮಹತತ್ವ ಜಾಸ್ತಿ ಆಗ್ತಾ ಹೋದ ಹಾಗೆ ಇವನು ಅನುಭವಿಸೋ ಸುಖ ಅವನು ಅನುಭವಿಸ್ತಾನೆ ಅಂತ. ಒಬ್ಬನು ಪ್ರಪಂಚವನ್ನೆಲ್ಲ ಪಡೆದು ಸುಖ ಅನುಭವಿಸ್ತಾನೆ, ಇನ್ನೊಬ್ಬನು ಆಸೆಗಳನ್ನೆಲ್ಲ ದೂರ ಮಾಡಿಕೊಂಡು ಸುಖ ಅನುಭವಿಸ್ತಾನೆ. ಆಸೆಗಳನ್ನು ದೂರ ಮಾಡಿಕೊಂಡು ಸುಖ ಸ್ವತಂತ್ರ ಸುಖವನ್ನು ಅನುಭವಿಸ್ಬೋದು, ಆಸೆಗಳನ್ನು ಪೂರೈಸಿಕೊಂಡು ಸುಖ ಅನುಭವಿಸ್ಬೋದು. ಅದೆರಡನ್ನು ಕಂಪೇರ್ ಮಾಡ್ತಾ ಹೋಗ್ತಿದ್ದಾರೆ. ಹಾಗೆ ಜೀವನ್ಮುಕ್ತನು ಏನು ಮಾಡ್ತಾನೆ ಅಂದರೆ ಚತುರ್ಮುಖ ಬ್ರಹ್ಮನಿಗಿಂತಲೂ ಅಧಿಕವಾದ ಸುಖವನ್ನು ಅನುಭವಿಸ್ತಾನೆ. ಅದರ ಹೊರಗಡೆ ಪ್ರಪಂಚದಲ್ಲಿ ಯಾವ ಪ್ರಾಪ್ತಿ ಇರುವುದಿಲ್ಲ ಅವನಿಗೆ. ಯಸ್ಯಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ, ಅದರ ಸ್ಪಷ್ಟಪಡಿಸಿದ್ದಾನೆ ಕೃಷ್ಣ. ಹಾಗೆ ಗುರುಜಿ ಇಲ್ಲಿ ಈಗ ಸದ್ಗತಿ ಮತ್ತು ಅವನತಿ ಎರಡೂ ಕೂಡ ನಮ್ಮ ಕರ್ಮದಿಂದ ಆಗ್ತದೆ ಅಂತ ಹೇಳಿದರೆ, ಪ್ರಾಣಿಗಳಲ್ಲಿ ಅದು ಸದ್ಗತಿ ಅಥವಾ ಅಧೋಗತಿ ಅಂತ ಇಲ್ಲ, ಅದು ಕೂಡ ಕೇವಲ ತನ್ನ ಪ್ರಾರಬ್ಧವನ್ನು ಮುಗಿಸ್ಬೇಕು ಅಂತ. ಆ ಪ್ರಾಣಿಗಳಲ್ಲೂ ಕೂಡ ಅದರಲ್ಲಿ ಕಾನ್ಷಿಯಸ್ನೆಸ್ ಅನ್ನೋದು ಇದ್ದೇ ಇದೆ, ಅಲ್ಲೂ ಕೂಡ ಪ್ರಜ್ಞೆ ಅನ್ನೋದಿದೆ. ಅಂದರೆ ಅಲ್ಲೂ ಕೂಡ ಚಿದಾಭಾಸ ಇದೆ. ನಮಗೆ ಬೇಕಾಗಿರೋದು ಆ ಚಿದಾಭಾಸ ಮಾತ್ರ, ಅದರ ಕರ್ಮ ಅಲ್ಲ. ಅಲ್ಲಿ ಅಧೋಗತಿ ಉನ್ನತಿ ಅನ್ನೋಂಥದ್ದು ಆ ಕರ್ಮಗಳಿಗೆ ಇದಕ್ಕೆ ಹೇಗೆ ಸಂಬಂಧ ಹೇಗೆ ಅಂತ. ಈಗ ಕರ್ತೃತ್ವ ಮತ್ತು ಭೋಕ್ತೃತ್ವ ಅನ್ನುವಂಥದ್ದು ಇದೆ. ಇಚ್ಛಾಜ್ಞಾನ ಕ್ರಿಯಾಶಕ್ತಿಗಳು ಅಂತ ಇರುತ್ತೆ ಕರ್ಮವನ್ನು ಮಾಡಬೇಕಾದ್ರೆ. ಅದು ವೇದಾಂತ ಭಾಷೆಯಲ್ಲಿ ಕರ್ತೃತ್ವ ಭೋಕ್ತೃತ್ವ ಭಾವ ಅದೆರಡೂ ಅಲ್ಲಿ ಇರಲ್ಲ. ಇಂಥದ್ದೇ ಫಲ ಬೇಕು ಅನ್ನುವಂತಹ ಅಪೇಕ್ಷೆಯಿಂದ ಕರ್ಮ ಮಾಡಲ್ಲ. ನಾನು ಇಂಥವನು ಅಭಿಮಾನ ಇಲ್ಲ. ನಾಯಿಯನ್ನು ಕಾಂಪಿಟಿಷನಲ್ಲಿ ಭಾಗವಹಿಸಿದರೆ ಮೊದಲನೇ ಪ್ರೈಸ್ ಬಂದಿರೋ ನಾಯಿಯನ್ನು ಮೇಲಿನ ಸ್ಟೇಜ್ ನಿಲ್ಲಿಸಿದ್ದಕ್ಕೆ ಅದಕ್ಕೇನು ಸಂತೋಷ ಆಗಲ್ಲ. ಆದರೆ ನಾಯಿಯ ಕಾಲರ್ ಪಟ್ಟಿ ಹಿಡ್ಕೊಂಡವನು ನೆಗಾಡ್ತಾ ಇರ್ತಾನೆ. ಆದರೆ ಆ 3 ನಾಯಿಗಳಿಗೆ ಯಾವ ವ್ಯತ್ಯಾಸ ಇಲ್ಲ, ಯಾಕಂದರೆ ಆ ಕರ್ತೃತ್ವ ಭಾವ ಇಲ್ಲ. ಅದಕ್ಕೆ ಕರ್ತೃತ್ವ ಭಾವ ಯಾವಾಗ ಬರುತ್ತೆ? ಬುದ್ಧಿಯಿಂದಾಗಿ ಬರುವಂಥದ್ದು. ಬುದ್ಧಿ ಯಾರದ್ದು ವಿಕಸಿತವಾಗ್ತಾ ಇದೆಯೋ, ಜಾಸ್ತಿ ವಿಕಾಸವಾಗಿದೆಯೋ, ಹೆಚ್ಚು ಕರ್ತೃತ್ವ ಇರ್ತದೆ. ಕರ್ತೃತ್ವದಿಂದಲೇ ಪಾಪ ಪುಣ್ಯಗಳು ಬರೋದು. ಚಿಕ್ಕ ಮಗುವಿಗೆ ಪಾಪ ಪುಣ್ಯದ ನಿಯಮಗಳನ್ನು ಹೇಳಿಲ್ಲ ಶಾಸ್ತ್ರ, ಕರ್ತೃತ್ವ ಜಾಗೃತವಾಗಿಲ್ಲ. ಅದಕ್ಕೆ ಬ್ರಹ್ಮಜ್ಞಾನಿ ಕೂಡ ಅವನು ಹನನ ಮಾಡಿದರೂ ಪಾಪ ಇಲ್ಲ ಅಂತ ಬರ್ತದೆ, ಯಾಕೆ ಕರ್ತೃತ್ವ ಇಲ್ಲ ಅವನಿಗೆ. ಆದ್ದರಿಂದ ಈ ಬುದ್ಧಿ ಇರುವಂತಹ ಸಾಮಾನ್ಯವಾಗಿ ಎಲ್ಲರೂ ಕರ್ತೃತ್ವವನ್ನು ಹೊಂದಿರೋದ್ರಿಂದ ಪಾಪ ಪುಣ್ಯದ ಫಲ ಅವರಿಗೆ ಅಂಟಿಕೊಳ್ಳುತ್ತದೆ. ಪಶುಗಳಿಗೆ ಯಾವುದಕ್ಕೂ ಕರ್ತೃತ್ವ ಇಲ್ಲ. ಹಾಗೆ ಚಿದಾಭಾಸ ಎಲ್ಲದಕ್ಕೂ ಸಾಮಾನ್ಯ. ಚಿದಾಭಾಸ ಅಂತಃಕರಣ ಇದ್ದಲ್ಲೆಲ್ಲ ಚಿದಾಭಾಸ ಮೂಡುತ್ತೆ. ಆದರೆ ಬುದ್ಧಿ ಅದು ಪ್ರಧಾನವಾದ ವಿಷಯ ಅಲ್ಲಿ. ಹಾಂ, ಚಿದಾಭಾಸವಾ? ಎಂಥದ್ದು ಪ್ರಜ್ಞೆ? ಈಗ ಕಡೆಗೆ ಪ್ರಜ್ಞೆ ನಾನು ಅಂತ ಅನ್ಕೊಂಡೆ, ಪ್ರಜ್ಞೆ ಕೂಡ ನಾನಲ್ಲ ಅಂತ ಆಯ್ತು. ಇಲ್ಲಿ ಇಶ್ಯೂ ಏನು ಅಂದರೆ, ಈಗ ನನ್ನ ಮಲ್ಕೊಂಡಾಗ ಪ್ರಜ್ಞೆ ಇರಲ್ಲ, ಪ್ರಜ್ಞೆ ಇರದ ಸ್ಥಿತಿನಲ್ಲೂ ಕೂಡ ಅದ್ರದ್ದು ಅನುಭವಕ್ಕೆ ನಿಲ್ಲುತ್ತಿಲ್ಲಲ್ಲ ಆತ್ಮಾನಂದ ಅನ್ನೋಂಥದ್ದು. ಅಲ್ಲಿ ಪ್ರಜ್ಞೆಯಲ್ಲಿ ಎರಡನ್ನು ಹೇಳ್ತಾರೆ, ಒಂದು ವಿಶೇಷ ಪ್ರಜ್ಞೆ, ಇನ್ನೊಂದು ಸಾಮಾನ್ಯ ಪ್ರಜ್ಞೆ ಅಂತ. ಸಾಮಾನ್ಯ ಪ್ರಜ್ಞೆ ಅಂತ ಹೇಳಿದರೆ ಚಿದಾಭಾಸ ಸಂಯುಕ್ತವಾದ ಬುದ್ಧಿ, ಅದು ವಿಶೇಷ ಪ್ರಜ್ಞೆ. ಅದು ಚಿದಾಭಾಸ ಸಂಯುಕ್ತವಾದ ಬುದ್ಧಿ ಅಂದರೆ ವಿಚಾರವನ್ನು ನಾನು ವಿಚಾರ ಮಾಡ್ತೇನೆ, ವಿಮರ್ಶೆ ಮಾಡ್ತೇನೆ, ನಿಷ್ಕರ್ಷೆ ಮಾಡ್ತೇನೆ, ಈ ರೀತಿಯಾದಂತಹ ಒಂದು ಅಂತಃಕರಣ ವೃತ್ತಿ ಇದೆಯಲ್ವ,
ಅದು ವಿಶೇಷ ಚೈತನ್ಯ, ವಿಶೇಷ ಪ್ರಜ್ಞೆ. ಇನ್ನೊಂದಿದೆ ಸಾಮಾನ್ಯ ಪ್ರಜ್ಞೆ ಅಂತ. ಇದೆಲ್ಲ ಕ್ರಿಯೆಗಳನ್ನು ಕೂಡ ತಾನು ಭಾಗವಹಿಸದೆ, ವಿಕಾರವನ್ನು ಹೊಂದದೆ ವೀಕ್ಷಿಸುವಂತಹ ಸಾಕ್ಷಿ ಚೈತನ್ಯ, ಅದು ಸಾಮಾನ್ಯ ಪ್ರಜ್ಞೆ. ಅದರಿಂದ ಸಾಮಾನ್ಯ ಪ್ರಜ್ಞೆಯನ್ನು ಅಲ್ಲಿ ಪರಮಾತ್ಮ ಅಂತ ಹೇಳಿದೆ ಹೊರತು ವಿಶೇಷ ಪ್ರಜ್ಞೆಯನ್ನು ಅಲ್ಲ. ಸುಷುಪ್ತಿಯಲ್ಲಿ ವಿಶೇಷ ಪ್ರಜ್ಞೆ ಇರೋಲ್ಲ, ಆದರೆ ಸಾಮಾನ್ಯ ಪ್ರಜ್ಞೆ ಇರುತ್ತೆ. ಯಾಕೆಂದರೆ ಎಚ್ಚೆತ್ತ ಮೇಲೆ ನಾವು ಅದನ್ನು ಹೇಳ್ತೇವೆ, ಏನಂತ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ. ಆ ಅನುಭವ ಹೇಳಬೇಕಾದ್ರೆ ಬುದ್ಧಿ ಇರಲಿಲ್ಲ ಅಲ್ಲಿ. ಯಾವುದರ ಆಧಾರದ ಮೇಲೆ ಹೇಳಿದೆವು ಅಂತ ಹೇಳಿದರೆ ಅಲ್ಲಿ ಸಾಮಾನ್ಯ ಚೈತನ್ಯ ಇತ್ತು, ಅದರ ಆಧಾರವನ್ನು ಇಟ್ಟುಕೊಂಡು ನಾವು ಹೇಳಲಿಕ್ಕೆ ಸಾಧ್ಯ ಆಯಿತು ಎನ್ನುವ ತೀರ್ಮಾನಕ್ಕೆ ನಾವು ಬರಲೇಬೇಕಾಗ್ತದೆ. ಅಂದರೆ ಕನ್ಕ್ಲೂಷನ್ಗೆ ಬಂದ್ವಿ, ಬಟ್ ಸ್ಟಿಲ್ ಅದನ್ನು ಅನುಭವಿಸೋದು ಹೇಗೆ ಅಂತ ನಿಮ್ಮ ಆವತ್ತಿಂದಲೂ ಅದೇ ಪ್ರಶ್ನೆ ನಿಮ್ಮದು. ಅನುಭವಿಸೋದು ಹೇಗೆ, ಅದನ್ನು ಅನುಭವಿಸೋದು ಹೇಗೆ ಅಂತ. ನನ್ನ ಉತ್ತರ ಒಂದೇ, ಅದನ್ನು ಅನುಭವಿಸ್ಲಿಕ್ಕೆ ಆಗಲ್ಲ ಅಂತ. ಅದು ನಾನು ಅಂತ ನಿಶ್ಚಯಿಸಬೇಕೇ ಹೊರತು, ಯು ಶುಡ್ ಕ್ಲೇಮ್ ಐ ಆಮ್ ದ ಕಾನ್ಷಿಯಸ್ನೆಸ್, ಬಟ್ ಯು ಕ್ಯಾನಾಟ್ ನೋ ದ ಕಾನ್ಷಿಯಸ್ನೆಸ್. ನೋಯಿಂಗ್ ದ ಕಾನ್ಷಿಯಸ್ನೆಸ್ ಆ್ಯಂಡ್ ಕ್ಲೇಮಿಂಗ್ ದ ಕಾನ್ಷಿಯಸ್ನೆಸ್ ಆರ್ ಎಂಟೈರ್ಲಿ ಡಿಫರೆಂಟ್. ನೀವು ನೋಯಿಂಗ್ ದ ಕಾನ್ಷಿಯಸ್ ತಿಳಿವಳಿಕೆ ಮಾಡ್ಕೊಳ್ಳಿಕ್ಕೆ ಹೊರಟ್ರೆ ಅದು ವೃತ್ತಿ ಪರಿಚ್ಛಿನ್ನ ಆಯ್ತದು, ವಿಶೇಷ ಚೈತನ್ಯವಾಯ್ತದು. ಘಟವೃತ್ತಿ, ವೃಕ್ಷ ವೃತ್ತಿ, ಮನುಷ್ಯ ವೃತ್ತಿ ಆಗಾಯಿತು. ಹಾಗೆ ವೃತ್ತಿ ಪರಿಚ್ಛೇದವಾಗಿ ನೀವು ಆತ್ಮನನ್ನು ಮಾಡಿಕೊಂಡ್ರೆ ದೇಶಕಾಲ ವಸ್ತು ಪರಿಚ್ಛಿನ್ನವಾದ್ದು ಅನಂತತ್ವಕ್ಕೆ ಭಂಗ ಬಂತು, ಅನಿತ್ಯವಾಯ್ತದು, ನಾಶ ಆಗ್ತದೆ ಅದು. ಅದು ಸಾಕ್ಷಿಯಾಗಿರೋದ್ರಿಂದ ಅನಂತತ್ವ, ದೇಶಕಾಲ ವಸ್ತುಗಳಿಗೂ ಸಾಕ್ಷಿಯಾಗಿರೋದ್ರಿಂದ ಅನಂತ ಅಂತ. ಎಲ್ಲ ದೇಶಗಳಿಗೂ ಸಾಕ್ಷಿ ಅಲ್ವಾ ಅದು? ಅದಕ್ಕಿಂತ ಹೆಚ್ಚಿನದಾಗಿದ್ದರೆ ಮಾತ್ರ ಎಲ್ಲ ದೇಶಗಳು. ಈಗ ಆಕಾಶವನ್ನು ನೋಡುವಂಥದ್ದು ಮನಸ್ಸು. ಆಕಾಶ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಮನಸ್ಸು ಆಕಾಶಕ್ಕಿಂತ ದೊಡ್ಡದು ಆ ದೃಷ್ಟಿಯಿಂದ. ಯಾಕಂದರೆ ಆಕಾಶವನ್ನೇ ಅದು ತನ್ನ ವ್ಯಾಪ್ತಿಯೊಳಗಡೆ ತಂದುಕೊಳ್ತಾ ಇದೆ. ಮನಸ್ಸಿನ ವ್ಯಾಪ್ತಿಯೊಳಗೆ ಆಕಾಶವೇ ಬೀಳ್ತಾ ಇದೆ. ಆ ಮನಸ್ಸಿನಲ್ಲಿ ದೇಶ ಕಾಲಗಳೆಲ್ಲವೂ ಬೀಳುತ್ತೆ. ಆ ಮನಸ್ಸನ್ನೇ ಯಾವುದು ತನ್ನ ವ್ಯಾಪ್ತಿಗೆ ಒಳಪಡಿಸುತ್ತೋ ಅದು ಅನಂತವಾಗಿರಲಿಕ್ಕೆ ಬೇಕಲ್ವೇ? ಅದು ಅನುಭವ ನಿಲುಕೊಲ್ಲ. ಅದು ನಿಮ್ಮ ಕಣ್ಣನ್ನು ನೀವು ಹೇಗೆ ಕಾಣಲಿಕ್ಕೆ ನಿಮ್ಮ ಕಣ್ಣಿಂದಲೇ ಸಾಧ್ಯವಿಲ್ಲವೋ ಹಾಗೆಯೇ ಆ ಚೈತನ್ಯವನ್ನು ನಾನು ಇದ್ದೇನೆ ಅಂತ ನೀವು ನಿಶ್ಚಯಿಸುವುದಕ್ಕಿಂತ ಹೊರತಾಗಿ ಇನ್ನೇನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಉಪನಿಷತ್ತು ಇನ್ನೊಂದು ಉತ್ತರ ಇದೆ ಅದಕ್ಕೆ. ಏನು ಅಂದರೆ, ಈ ಕ್ಷಣದಲ್ಲಿ ನನಗೆ ಗೊತ್ತಾಗೋದಿಲ್ಲ ಹೇಳೋದು ಯಾವ್ದು ತೋರಿಸ್ಕೊಟ್ಟಿದೆ ಜ್ಞಾನ, ಆ ಜ್ಞಾನ ಅದು ಅಂತ ಹೇಳ್ತಾರೆ ಅದಕ್ಕೆ. ಈಗ ನನಗೆ ಗೊತ್ತಾಗೋದಿಲ್ಲ ಹೇಳಿ ನೀವು ಹೇಳ್ತೀರಿ, ಗೊತ್ತಾಗಿದೆ ಅಂತ ನಾನು ಹೇಳ್ತೇನೆ ಅಂತ ಇಟ್ಕೊಳ್ರಿ. ಈ ಎರಡನ್ನೂ ಬೆಳಗುವಂತಹದ್ದು ಏನಿದೆಯೋ ಅದಕ್ಕೆ ನೀವು ಏನೂ ವ್ಯಾಕರಣ ಅಥವಾ ವ್ಯಾಖ್ಯಾರ್ಥ ಮಾಡಲಿಕ್ಕಾಗೋದಿಲ್ಲ. ಅದು ನಿಮ್ಮೊಳಗೆ ಇದೆ, ನೀವೇ ಆಗಿದ್ದೀರಿ, ಹಿಂಗಾಗ್ತದೆ. ನನಗೆ ತಿಳಿಯಿತು ಮತ್ತು ನನಗೆ ತಿಳಿದಿಲ್ಲ. ಎರಡು ಏನು ಸ್ಥಿತಿ ಇದೆಯೋ, ಈ ದ್ವಂದ್ವ ಹೇಳ್ತಾರೆ, ದ್ವೈತ ಅಥವಾ ದ್ವಂದ್ವ, ಇದು ಎರಡನ್ನೂ ಬೆಳಗ್ತಾ ಇದೆಯಲ್ಲ. ಈಗ ಸಾಕ್ಷಿ ಹೇಳೋದಿದ್ದರೆ ಈ ರೂಮ್ನಲ್ಲಿ ಏನೋ ಒಂದು ನಡೀತು ಹೇಳಿ ಯಾವುದಾದ್ರು ಒಂದು ಜೀವಭಾವ ಇದ್ದವು ಹೇಳಬೇಕೇ ಬಿಟ್ಟರೆ ಅಲ್ಲೊಂದು ಬೆಳಕಿದೆ, ಆ ಬೆಳಕು ಹೇಳಲಿಕ್ಕಾಗೋದಿಲ್ಲ ಸಾಕ್ಷಿನ. ಈ ಥರ ಇದೆ. ಇನ್ನೂ ವಿಚಾರ ಮಾಡಬೇಕು. ಅದನ್ನು ಒಳ್ಳೆಯದೇ, ನೀವು ಆ ರೀತಿ ಅದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನುವಂಥ ನಿಮ್ಮ ಹಪಹಪಿ ಒಳ್ಳೆಯದೇ. ಅದೇ ರೀತಿ ಮುಂದುವರಿಲಿ, ಅದೇ ತೋರಿಸ್ಕೊಡುತ್ತೆ. ಅಲ್ಲ, ಅದನ್ನೇ ಸಾಕ್ಷಿ ಹೇಳಿದ್ದಾರೆ. ಈಗ ಎರಡು ಸಂಗತಿ ಇದೆಯಲ್ಲ, ಈಗ ನೀವು ಕೇಳುವ ಪ್ರಶ್ನೆಯಲ್ಲಿ ಎರಡು ಸಂಗತಿ ಇದೆ, ಹೌದಾ? ಗೊತ್ತಾಗಲಿಲ್ಲ ಹೇಳ್ತೀರಿ ನೀವು, ಗೊತ್ತಾಗ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾಯಿದ್ದೀರಿ, ಹಿಂಗಾಗ್ತದೆ. ಈ ಎರಡು ಸಂಗತಿ ಇದೆ, ಆ ಎರಡೂ ಸಂಗತಿಯನ್ನು ಅದು ಬೆಳಗ್ತದೆ ಅಂತ ಹೇಳ್ತಾರೆ. ಇಲ್ಲ, ಮೂರು ಶಬ್ದ ಬಳಸ್ತಾರೆ: ಪ್ರತ್ಯಕ್ಷ, ಪರೋಕ್ಷ, ಅಪರೋಕ್ಷ ಅಂತ. ಮೂರು ಶಬ್ದ ಇದೆ. ಪ್ರತ್ಯಕ್ಷ ಅಂದರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಪರೋಕ್ಷ ಅಂತ ಹೇಳಿದ್ರೆ ನಮ್ಮ ಇನ್ನೊಬ್ಬರು ಯಾರೋ ಹೇಳಿದ್ರಿಂದ ನಮ್ಗೆ ಗೊತ್ತಾಗುವಂಥದ್ದು. ಈಗ ವೇದಗಳು ಪರೋಕ್ಷ ಜ್ಞಾನವನ್ನು ಉಂಟು ಮಾಡುತ್ತೆ ನಮಗೆ ಅಂತ. ಈಗ ಸ್ವರ್ಗಾದಿಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅಥವಾ ನಮಗೆ ಹಿಮಾಲಯದ ಬಗ್ಗೋ ಬೇರೆ ದೇಶಗಳ ಬಗ್ಗೋ ಇನ್ನೊಬ್ಬ ವ್ಯಕ್ತಿ ಹೇಳಿದಾಗ ನಮಗೆ ಅದು ಪರೋಕ್ಷ ಆಯಿತು. ನಮ್ಮ ಅಕ್ಷ ಅಂತ ಇಂದ್ರಿಯ, ನಮ್ಮ ಇಂದ್ರಿಯ. ಅಕ್ಷ ಅಂದರೆ ಅಕ್ಷಿ ಅಲ್ಲ, ಸಂಸ್ಕೃತದಲ್ಲಿ ಅಕ್ಷ ಅಂದರೆ ಇಂದ್ರಿಯಗಳೆಲ್ಲಕ್ಕೂ ಅಕ್ಷ ಅಂತ ಶಬ್ದ. ಸೊ ನಮ್ಮದೇ ಅಕ್ಷದಿಂದ ನೋಡಿದಾಗ, ನಮ್ಮದೇ ಇಂದ್ರಿಯಗಳಿಂದ ನೋಡಿದಾಗ ಪ್ರತ್ಯಕ್ಷ. ಇನ್ನೊಬ್ಬರು ಇಂದ್ರಿಯಗಳಿಂದ ನೋಡಿದ್ದನ್ನು ನಮಗೆ ಕೇಳಿದಾಗ ಅದು ಪರೋಕ್ಷ. ಆಯಿತಾ? ಇನ್ನೊಂದಿದೆ ಅಪರೋಕ್ಷ. ಇದು ಪ್ರತ್ಯಕ್ಷವೂ ಅಲ್ಲ, ಪರೋಕ್ಷವೂ ಅಲ್ಲ, ಅದು ಅಪರೋಕ್ಷ. ಉದಾಹರಣೆ, ನನ್ನ ಹೊಟ್ಟೆ ನೋವು ನಾನು ಇಂದ್ರಿಯದಿಂದ ನಾನು ಕಂಡಿಲ್ಲ, ಬೇರೆಯವನು ಅದನ್ನು ಕಂಡಿಲ್ಲ, ಅದು ನನಗೆ ಗೊತ್ತಾಗಿದೆ ಅಂಥದಕ್ಕೆ ಅಪರೋಕ್ಷ ಅಂತ ಹೇಳ್ತಾರೆ. ಅದೇ ಸಾಕ್ಷಿ ಭಾಷ್ಯ ಅಂತ ಇನ್ನೊಂದು ಶಬ್ದ ಇದೆ, ಸಾಕ್ಷಿ ಭಾಷ್ಯ ಅಥವಾ ಅಪರೋಕ್ಷ ಅಂತ. ಆದ್ದರಿಂದ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ಬರುತ್ತೆ ಒಂದು ಮಾತು ಬೃಹದಾರಣ್ಯಕದಲ್ಲಿ. ಆತ್ಮನ ಬಗ್ಗೆ ಹೇಳುವಾಗ ಆತ್ಮನು ಹೇಗಿದ್ದಾನೆ, ನಾನು ಅವನನ್ನು ಹೇಗೆ ಕಂಡುಕೊಳ್ಳಿ ಅಂತ ಕೇಳಿದಾಗ ಯಾಜ್ಞವಲ್ಕ್ಯರು ಕೊಟ್ಟರು ಉತ್ತರ,
ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ. ಅವನು ತಿಳಿದುಕೊಳ್ಳಿಕ್ಕಾಗಲ್ಲ, ಅವನು ಅಪರೋಕ್ಷನು ಅಂತ. ಈಗಾಗಲೇ ಅವನು ಗೊತ್ತಾಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆದ್ದರಿಂದ ಬೇರೆಯವರಿಂದಲೂ ಗೊತ್ತಾಗಲ್ಲ, ಇಂದ್ರಿಯಗಳಿಂದ ಮನಸ್ಸಿನಿಂದಲೂ ಗೊತ್ತಾಗುವಂಥದ್ದಲ್ಲ. ನಾನು ಇದ್ದೇನೆ ಎಂದು ಅನುಭವ ಸ್ವರೂಪವಾಗಿ ಕಂಡುಕೊಳ್ಳಬೇಕಷ್ಟೆ. ಅಪರೋಕ್ಷಾನುಭವ ಅನ್ನೋ ಶಬ್ದಕ್ಕೆ ಅರ್ಥ ಅನುಭವ ಸ್ವರೂಪ ಅಂತಲೇ ಅರ್ಥ. ಗುರುಗಳೇ, ಅವಕಾಶ ಸಿಕ್ಕಿದಾಗಲೇ 2 ಪ್ರಶ್ನೆ ಕೇಳ್ಬಿಡ್ತೀನಿ. ಅಡ್ಡಿಲ್ಲ ಅಡ್ಡಿಲ್ಲ. ಅವಕಾಶವಾದಿ ಹಾಗಾದರೆ. ಮೊದಲನೇ ಪ್ರಶ್ನೆ, ಈಗ ಷಡ್ವಿಕಾರ ಸಹಿತವಾದಂಥದ್ದು ಈ ಶರೀರ ಅಂದರೆ ಪಿಂಡಾಂಡ. ಅಸ್ಥಿಯತೆ, ಜಾಯತೆ, ಪರಿಣಯತೆ. ಅಸ್ಥಿಯತೆ ಅಲ್ಲ, ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ ಇತಿ ಷಡ್ವಿಕಾರವದೇ ಶರೀರಂ, ಸ್ಥೂಲ ಶರೀರಂ. ಇದು ನಮಗೆ ಅನುಭವ ಗೋಚರವಾಗಿದೆ. ಹೌದು. ಆದರೆ ಬ್ರಹ್ಮಾಂಡದಲ್ಲಿ ಆ ಷಡ್ವಿಕಾರಗಳು ಉಂಟೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇದ್ದಿಲುವನ್ನು ತೊಳೆಯುವುದು ಬೇಕಾಗಿಲ್ಲ, ಹಾಗೆ ವಜ್ರವನ್ನು ಕೂಡ ತೊಳೆಯುವುದು ಬೇಕಾಗಿಲ್ಲ. ಏನಕ್ಕೆಂದರೆ ಆತ್ಮ ಅಸಂಗ, ದೇಹ ಜಡ. ಬಟ್ ಈ ಸಾಧನೆ ಎಲ್ಲ ಮತ್ತೆ ಯಾರಿಗೆ? ಈ 2 ಪ್ರಶ್ನೆಗಳು. ಈಗ ನಾವು ಸ್ವಪ್ನ ಕಾಣ್ತಾ ಇದ್ದೇವೆ ಅಂತ ಇಟ್ಕೊಳ್ರಿ. ಹುಲಿ ಬಂತು ಅಂತ ತಿಳಿತದೆ ನನಗೆ, ಸ್ವಪ್ನದಲ್ಲಿ ಹುಲಿ ಬಂತು. ಆ ಹುಲಿಯಿಂದ ನಾನು ಕಾಪಾಡಿಕೊಳ್ಳಿಕ್ಕಾಗಿ ಓಡ್ತೀನಿ, ಎಲ್ಲಿಗೋ ಓಡ್ತೇನೆ, ಅಥವಾ ಬಚಾವಾಗಲಿಕ್ಕಾಗಿ ಏನೇನೋ ಮಾಡ್ತೇನೆ. ಎಚ್ಚರ ಆದಮೇಲೆ ಗೊತ್ತಾಗ್ತದೆ ಎರಡೂ ಮಿಥ್ಯ, ಹುಲಿ ಬಂದಿದ್ದು ಸುಳ್ಳು, ನಾವು ಓಡಿದ್ದು ಸುಳ್ಳು ಅಂತ ಗೊತ್ತಾಗ್ತದೆ. ಈ ಥರ ಇದೆ. ಈಗ ನಾವು ಏನು ಸಾಧನೆ ಮಾಡ್ತಾ ಇದ್ದೇವೋ ಪಡಿಬೇಕಾದನ್ನ ಪಡೀಲಿಕ್ಕಾಗಲ್ಲ, ಹೊಸದಾಗಿ ಪಡಿಬೇಕಾದಿಲ್ಲ. ಆದರೆ ಅದ್ರ ಬಗ್ಗೆ ನಾವು ಈಗ ಮಾಡ್ತಾ ಇದ್ದೇವೆ. ಈ ಥರ ಇದೆ ಅದು. ಈಗ ಆತ್ಮವನ್ನು ಹೊಸದಾಗಿ ಪಡಿಬೇಕಾದಿಲ್ಲ. ಈ ಕನಸಿನ ಲೋಕದಲ್ಲಿ ಇದ್ದೇವೆ. ಈಗ ಹುಲಿ ಬಂದಿದೆ, ಬೆನ್ನಟ್ಟಿ ಬಂದಿದೆ, ತಪ್ಪಿಸ್ಕೊಳ್ಬೇಕು ಓಡ್ತೇನೆ. ಅಥವಾ ಯಾವುದೋ ಒಂದು ಸುಖವನ್ನು ಕೂಡ ಅನುಭವಿಸೋದು, ಎರಡೂ ಮಿಥ್ಯನೇ. ಸುಖ ದುಃಖ ಎರಡೂ ಮಿಥ್ಯನೇ ಅಲ್ಲಿ. ಈ ಥರ ಇದೆ. ಹಾಗಾಗಿ ನೀವು ಪಡಿಬೇಕಾದ ಒಂದು ಎಚ್ಚರ ಸ್ಥಿತಿ ಅನ್ನೋದು ಬಿಟ್ಟರೆ ಇನ್ಯಾವ ಉತ್ತರನೂ ಇಲ್ಲ ಅದಕ್ಕೆ. ಎಚ್ಚರಕ್ಕೆ ಬಂದಾಗ ಅವನಿಗೆ ಹುಲಿನೂ ಮಿಥ್ಯ ಮತ್ತು ಅಲ್ಲಿದ್ದಂಥ ಸುಖನೂ ಮಿಥ್ಯ ಆಗ್ತದೆ ನೋಡ್ರಿ. ಈ ಥರ ಇದೆ. ಎಚ್ಚರ ಇಲ್ಲದೇ ಇದ್ದಂತಹ ಸ್ವಪ್ನ ಸ್ಥಿತಿಯಲ್ಲಿ ಕೇಳುವಂತಹ ಪ್ರಶ್ನೆ ಇದಕ್ಕೆ ಹೇಳ್ಬೋದು ಅಷ್ಟೇ. ಇಲ್ಲ, ನನ್ನ ಪ್ರಶ್ನೆ ಏನು ಅಂದರೆ, ಆತ್ಮ ಮೊದಲನೇದು. ಎರಡನೇ, ಆತ್ಮ ಅಸಂಗ, ದೇಹ ಜಡ. ಮತ್ತು ಇದೆಲ್ಲ ಸಾಧನೆ, ಯಾಕೆಂದರೆ ಆತ್ಮನಿಗೂ ಬೇಕಾಗಿಲ್ಲ, ದೇಹಕ್ಕೂ ಸಾಧನೆ ಬೇಕಾಗಿಲ್ಲ. ಮತ್ತು ಸಾಧನೆ ಯಾರಿಗೆ ಅನ್ನೋದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಷಡ್ವಿಕಾರ ಸಹಿತವಾದಂಥ ಈ ಶರೀರ ಪಿಂಡಾಂಡ, ಹಾಗೆ ಬ್ರಹ್ಮಾಂಡವೂ ಕೂಡ ಇದೆ. ಆ ಬ್ರಹ್ಮಾಂಡಕ್ಕೂ ಕೂಡ ಷಡ್ವಿಕಾರಗಳು ಇದೆಯೇ ಅನ್ನೋದು ಪ್ರಶ್ನೆ. ಇಲ್ಲೂ ಕೂಡ ಸೃಷ್ಟಿ ಸ್ಥಿತಿ ಲಯ ನಡೆದಿದೆ ಅಂದಮೇಲೆ ವಿಕಾರ ಇದೆ ಹೇಳೇ ಆಯ್ತಲ್ಲ, ಇನ್ನೇನು ಉತ್ತರ ಇದೆ ಅಷ್ಟೇ. ಅದು ಷಡ್ವಿಕಾರ ಹೇಳ್ರಿ ಅಥವಾ 12 ವಿಕಾರ ಹೇಳ್ರಿ, ಅಷ್ಟೇ. ಅದೇ, ಇಲ್ಲಿ ವಿಕಾರ ಇದ್ಮೇಲೆ ಅಲ್ಲಿ ವಿಕಾರ ಇರ್ಲೇಬೇಕು. ಅದು ಇದು ಏನು ವ್ಯತ್ಯಾಸ ಏನಿಲ್ಲ. ಅದೇ. ಅದರಿಂದ ಸಿಂಪಲ್ ಉತ್ತರ, ಕಷ್ಟ ಇಲ್ಲ. ಇನ್ನೊಂದು ಯಾರಿಗೆ ಅಂತ, ಬಂಧನ ಯಾರಿಗೋ ಮೋಕ್ಷ ಅವನಿಗೆ. ಬಂಧನ ಯಾರಿಗೆ ಹೇಳಿ? ಸ್ವಪ್ನದಲ್ಲಿ ಇದ್ದವನಿಗೆ ಬಂಧನ ಇದೆ, ಎಚ್ಚರ ಆದವನಿಗೆ ಬಂಧನ ಇಲ್ಲ, ಇಷ್ಟೇ. ಬಂಧನ ಇದೆ ಅಂತ ಅನ್ಕೊಂಡಿರೋದೇ ಈ ಅಪಾರ್ಥಕ್ಕೆಲ್ಲ ಕಾರಣ. ಹೌದು. ಆ ಬಂಧನ ಏನಕ್ಕೆ ಬಂತು ಅಂದ್ರೆ, ನಾನು ಜೀವಾತ್ಮ ಅನ್ಕೊಂಡಿರೋದೇ ಇಷ್ಟಕ್ಕೆಲ್ಲ ಅನರ್ಥ. ಹೌದು. ಅಂದುಕೊಂಡಿರೋದು ಅಲ್ಲ, ನಾನೇ ಸಾಕ್ಷಾತ್ ಪರಮಾತ್ಮನು ಅಂತ ಅನ್ಕೊಂಡ್ರೆ ನಾನು ನಿತ್ಯ ಮುಕ್ತ. ಹೌದು, ಇಷ್ಟೇ. ಹೌದು. ಮತ್ತೆ ನೀವು ಉತ್ತರ ಹೇಳಿದ್ದೀರಿ, ಪ್ರಶ್ನೆ ಕೇಳಲಿಲ್ಲ. ವಾಸ್ತವ ನನ್ನ ಪ್ರಶ್ನೆ ಕೇಳ್ಬಿಟ್ರಲ್ಲ, ಅದಕ್ಕೆ ಉತ್ತರ ಹೇಳ್ಬಿಟ್ಟು. ಅದು ಕರೆಕ್ಟ್ ಇದು. ಮುಗುತ್ತಾ ಸಮಯ. ಹಾಂ, ತುರ್ಯಾವಸ್ಥೆ. ತುರಿಯ ಅಂತ ಹೇಳ್ತಕ್ಕಂಥದ್ದು ಜಾಗೃತ್ ಸ್ವಪ್ನ ಸುಷುಪ್ತಿ ಆದಮೇಲೆ ತುರಿಯ ಅಂತ ಒಂದು 4ನೇ ಅವಸ್ಥೆ ಅಂತ ಭಾವಿಸ್ತಾರೆ. ವಾಸ್ತವವಾಗಿ ಅದೊಂದು ಅವಸ್ಥೆ ಅಲ್ಲ. ಅವಸ್ಥೆ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನೋ, ಒಂದು ವಸ್ತು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗುವಾಗ ಆ ಮೊದಲನೇ ಸ್ಥಿತಿಗೆ ಅವಸ್ಥೆ ಅಂತ ಹೇಳ್ತಾರೆ. ಜಾಗೃತ್ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತಿ ಒಂದು ಅವಸ್ಥೆ. ಈ 3 ಅವಸ್ಥೆಯನ್ನು ಬಿಟ್ಟಂತ ಇನ್ಯಾವುದೋ ಒಂದು ಅವಸ್ಥೆಗೆ ನಾವು ಹೋಗ್ತೇವೆ ಜ್ಞಾನ ಆದಮೇಲೆ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ತುರಿಯ ಅವಸ್ಥೆಗೆ ಹೋಗ್ತಾರೆ ಜ್ಞಾನಿಗಳು ಅಂತ. ಈ ಜಗತ್ತಾಗಿ ಕಾಣಲ್ಲ, ಇನ್ಯಾವುದೋ ರೀತಿಯಲ್ಲಿ ಕಾಣಿಸುತ್ತೆ ಅವರಿಗೆ. ಇಲ್ಲ, ಜ್ಞಾನಿಯು ನಮ್ಮ ಹಾಗೆಯೇ ಜಗತ್ತನ್ನು ಕಾಣ್ತಾನೆ. ಮಾವಿನ ಮರದಲ್ಲಿ ಮಾವಿನಕಾಯಿಯನ್ನೇ, ಮಾವಿನ ಹಣ್ಣನ್ನೇ ತೆಂಗಿನ ಮರದ ತೆಂಗಿನಕಾಯಿ ಕಾಣ್ತಾನೆ. ಗಾಳಿ ಬೀಸುತ್ತೆ, ನೀರು, ಎಲ್ಲದೂ ಕೂಡ ಅವನಿಗೆ ದಾಹ ಆಗುತ್ತೆ, ನೀರು ಕುಡಿತಾನೆ. ಇಂದ್ರಿಯ ವ್ಯವಹಾರಗಳು, ಪ್ರಪಂಚದ ವ್ಯವಹಾರಗಳು ನಮ್ಮ ಹಾಗೆ ನಡೆಯುತ್ತೆ. ವ್ಯತ್ಯಾಸ ಇಷ್ಟೇ,
ಇದೆಲ್ಲವನ್ನೂ ಬೆಳಗುವ ಸಾಕ್ಷಿ ಚೈತನ್ಯ ಇಡೀ ಜಗತ್ತನ್ನು ಆವರಿಸಿಕೊಂಡು ನಿಂತಿದೆ. ಅದು ನನ್ನ ನಿಜಸ್ವರೂಪ ಅಂತ ಕಂಡುಕೊಳ್ತಾನೆ. ತೋರುವ ಈ ಅಹಂಕಾರ, ಜಾಗೃತ ಸ್ವಪ್ನ ಅವಸ್ಥೆಗಳಿಗೆ ಹೊರಡುವ ಈ ಅಹಂಕಾರ ಮಿಥ್ಯಾ, ಇದು ಅದು ಗೊತ್ತಿರುತ್ತೆ. ಅದಕ್ಕೆ ಆಶ್ರಯವಾಗಿರತಕ್ಕಂತಹ ಶುದ್ಧ ಚೈತನ್ಯ ವಸ್ತು ಬ್ರಹ್ಮವಸ್ತುವನ್ನು ತಿಳಿದಿರ್ತಾನೆ. ಯಾರು? ಜ್ಞಾನಿ. ನಮಗೆ ಇದು ಮಾತ್ರ ಗೊತ್ತಿರುತ್ತೆ, ಎಚ್ಚರ, ಕನಸು, ನಿದ್ದೆ, ಈ 3 ಅವಸ್ಥೆಗೆ ನಾನು ಹೋಗಿ ಬರ್ತಾ ಇದ್ದೇನೆ ಅಂತ. ನಾಲ್ಕನೆಯದು ಅಂತ ಸುಮ್ಮನೆ ಉಪಚಾರಿಕವಾಗಿ ಹೇಳಬೇಕೆ ಹೊರತು ಇದೆಲ್ಲದಕ್ಕೂ ಸಾಕ್ಷಿಯಾಗಿರೋ ಅಥವಾ ಈ 3 ಅವಸ್ಥೆಗಳಲ್ಲಿ ಹಾಸುಹೊಕ್ಕಾಗಿರುವ ಜಾಗೃತನಲ್ಲಿಯೂ ಕೂಡ ನಾನು ಮಾತನಾಡ್ತಿರುವಾಗ, ನೋಡ್ತಾ ಇರುವಾಗ ಸಾಕ್ಷಿ ಚೈತನ್ಯ ಇದೆಲ್ಲವನ್ನು ಗಮನಿಸ್ತಾ ಇದೆ. ಅದರ ಪರಿಚಯ ನನಗಿಲ್ಲ. ಜ್ಞಾನಿಯಾದವನಿಗೆ ಅದೂ ಗೊತ್ತಿರುತ್ತೆ ಅವನಿಗೆ. ಹಾಗೆ ಅದನ್ನೇ ಅದು ಗೊತ್ತಿದ್ದು ವ್ಯವಹಾರ ಮಾಡುವುದನ್ನು ತುರಿಯ ಅವಸ್ಥೆ ಅಂತ ಒಂದು ಹೆಸರು ಬಂದಿದೆ ಅಷ್ಟೇ. ಹಾಗೆ ಕರಿಬೇಕಾಗಿಲ್ಲ. ಜ್ಞಾನಿಗೆ ಮಾತ್ರ ಗೊತ್ತಾಗ್ತದೆ. ಈಗಲೂ ನಮಗೆ ಇದೆ, ಇದು ತುರಿಯ ನಮಗೂ ಇದೆ. ತುರಿಯ ಇಲ್ಲದೆ ಯಾವ ಜಗತ್ತಿರಲಿಕ್ಕೆ ಸಾಧ್ಯ ಇಲ್ಲ. ತುರಿಯ ಅಂದರೆ ಬ್ರಹ್ಮ. ಬ್ರಹ್ಮ. ನಾವು ಅದನ್ನು ಕಂಡುಕೊಂಡಿಲ್ಲ ಅಷ್ಟೇ. ಸಾಕ್ಷಿ ಅಂದರೆ ಮತ್ತೆ CCTV ಕ್ಯಾಮೆರಾ ಅಲ್ಲ, ಆಕಾಶ, ಅದು ಬೆಳಕು ಅಷ್ಟೇ. ಸರ್ವವ್ಯಾಪಕವಾದ, ಎಲ್ಲೋ ಶರೀರದ ಮನಸ್ಸಿನ ಹಿಂದೆ ನಿಂತ್ಕೊಂಡಿರೋ ಬೆಳಕು ಅಂತ ಕ್ಯಾಮೆರಾ ಅಲ್ಲ. ಮತ್ತೆ ಸರ್ವವ್ಯಾಪಕವಾದ ಪರಬ್ರಹ್ಮವೇ ಆರಂಭದಲ್ಲಿ ಸಾಕ್ಷಿ ಅಂತ ವಿವೇಕಕ್ಕೆ ಹೇಳೋದಷ್ಟೇ. ಈಗ ನಮ್ಮೊಳಗೆ CCTV ಕ್ಯಾಮೆರಾ ಇದೆ, ಯಾಕಂದರೆ ಎಲ್ಲದನ್ನೂ ನಾವು ನೋಡ್ತೇವೆ ಮತ್ತು ಸಂಗ್ರಹಿಸ್ತೇವೆ. ಅದು ಹಂಗಿಲ್ಲ ಅಲ್ಲ. ಅವ್ರೆಂತ ಹೇಳ್ತಾರೆ ಆಮೇಲೆ ನೋಡು. ಹೌದು, ಕರ್ಮ ಮತ್ತು ಉಪಾಸನೆಯಿಂದಲೇ ಬೇರೆ ಬೇರೆ ಲೋಕಗಳ ಪ್ರಾಪ್ತಿ ಆಗ್ತದೆ ಮನುಷ್ಯನಿಗೆ. ಕರ್ಮ ಮತ್ತು ಉಪಾಸನೆಯಿಂದ ಲೋಕ ಪ್ರಾಪ್ತಿ. ಹೌದು, ಕೇವಲ ಕರ್ಮದಿಂದ ಪಿತೃಲೋಕ, ಕೇವಲ ಉಪಾಸನೆಯಿಂದ ಬ್ರಹ್ಮಲೋಕ. ಇದೆಲ್ಲವೂ ಕರ್ಮದಿಂದಲೇ ಬರುವಂಥದ್ದು, ಎಲ್ಲ ಕರ್ಮದ ಫಲವೇ. ಹೌದು, ಅಂದರೆ ಇದನ್ನೇ ಹೇಳೋದು. ಅಂದರೆ ಪ್ರಾಪಂಚಿಕವಾದ ಸುಖವನ್ನು ಪಡಿಬೇಕಾದ್ರೆ ಈ ಕರ್ಮಗಳನ್ನು ಮಾಡಬೇಕು. ಬಿಂಬಾನಂದ, ಪ್ರತಿಬಿಂಬಾನಂದ ಅಂತ 2 ರೀತಿ ಇದೆ. ಸ್ವರೂಪಾನಂದ, ಆಮೇಲೆ ಔಪಾಧಿಕ ಆನಂದ ಅಂತ. ಈ ಉಪಾಧಿಗತವಾದ ಆನಂದವನ್ನು ಪಡಿಬೇಕಾದ್ರೆ ಕರ್ಮ ಮಾಡಬೇಕು, ಉಪಾಸನೆಯನ್ನು ಮಾಡಬೇಕು. ಆದರೆ ಸ್ವರೂಪಗತವಾದ ಆನಂದವನ್ನು ಪಡಿಬೇಕಾದ್ರೆ ಜ್ಞಾನ ಬೇಕು ಅಷ್ಟೆ. ಗುರುಭ್ಯೋ ನಮಃ. ಅಲ್ಲ, ನೀವು ಆನಂದ ಅನ್ನೋ ಸುಖಕ್ಕೆ ಹೇಳ್ತಿರ್ತೇವೆ ನಾವು. ಪ್ಲೆಜರ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಇಂಗ್ಲೀಷಲ್ಲಿ 2 ಇಂದ್ರಿಯ ಭೋಗಕ್ಕೆ ಆನಂದ ಅನ್ನೋ ಶಬ್ದ ಬಳಸ್ತಾರೆ ಲೌಕಿಕದಲ್ಲಿ. ಸಾಮಾನ್ಯವಾಗಿ ಶಾಸ್ತ್ರೀಯವಾಗಿ ಆನಂದ ಅಂದರೆ ಬ್ರಹ್ಮಕ್ಕಿರುವ ಇನ್ನೊಂದು ಹೆಸರು. ಆನಂದೋ ಬ್ರಹ್ಮೇತಿ ವ್ಯಜಾನಾತು. ಆನಂದ ಅಂದರೆ ಪರಬ್ರಹ್ಮವೇ. ಹಾಗೆ. ಗುರುಭ್ಯೋ ನಮಃ. ನಾವು ಅಲ್ಲ, ಒಂದು ನಿಮಿಷ, ಇವರು ಕೇಳಿ. ಹಾಂ. ಅದು ಸಾಮಾನ್ಯವಾಗಿ 2 ಸಂಗತಿಯನ್ನು ಹೇಳ್ತಾರೆ. ಸ್ವಾಧ್ಯಾಯ, ತಪಸ್ವಾಧ್ಯಾಯ ನಿರತಂ. ರಾಮಾಯಣದ ಮೊದಲನೇ ಶ್ಲೋಕ ಇದು. ಸ್ವಾಧ್ಯಾಯ ಯಾವತ್ತೂ ನಿಲ್ಲಿಸಬಾರ್ದು ನಾವು. ಸ್ವಾಧ್ಯಾಯ ನಾವೇ ಓದ್ಕೊಳ್ಳೋದು, 4 ಜನ ಸೇರ್ಕೊಂಡು ಓದ್ಕೊಳ್ಳೋದು, ಅಥವಾ ಇನ್ನೊಬ್ಬರು ಯಾರ್ದು ಉಪನ್ಯಾಸಗಳನ್ನು ಕೇಳೋದು, ಅಥವಾ ತನ್ನ ಮನಸ್ಸಿನಲ್ಲೇ ವಿಚಾರ ಮಾಡುವಂಥದ್ದು. ಅದು ಸುಲಭ. ಲಕ್ಷ್ಯವನ್ನು ಮರಿಬಾರ್ದು. ನಮ್ಮ ಪ್ರಾಬ್ಲಮ್ ಆಗೋದು ಹಾಗೆ. ಮಾಯೆ ನಮ್ಮ ಲಕ್ಷ್ಯವನ್ನು ಮುಚ್ಚಿ ಹಾಕಿ ಬಿಡ್ತದೆ. ಇನ್ನೊಂದು ಅನುಷ್ಠಾನ, ನಾಮಸ್ಮರಣೆಯೋ ಪಾರಾಯಣವೋ ಯಾವುದೋ, ಅದು ಅನುಷ್ಠಾನವನ್ನು ನಿತ್ಯ ಇಟ್ಕೊಳ್ಬೇಕು. ಎಷ್ಟಾಗುತ್ತೋ ಅಷ್ಟು ನಿಷ್ಕಾಮವಾಗಿ, ಸಕಾಮ ಅಲ್ಲ. ಇದೆರಡರಿಂದ ಚಿತ್ತಶುದ್ಧಿ ಆಗುತ್ತೆ, ಲಕ್ಷ್ಯದ ಕಡೆಗೆ ನಮಗೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಸ್ವಾಧ್ಯಾಯ ಬಿಡಲೇಬಾರ್ದು ಯಾವ ಕಾರಣಕ್ಕೂ ಕೂಡ. ಇಲ್ಲ, ಸ್ವಾಧ್ಯಾಯ ಅಂದರೆ ಆತ್ಮವಿಚಾರ ಅಂತ ಇಲ್ಲಿ ಅರ್ಥ. ಆತ್ಮವಿಚಾರವನ್ನು ಶಂಕರರ ಪ್ರಕರಣ ಗ್ರಂಥಗಳಿರ್ಬೋದು, ಭಗವದ್ಗೀತೆ ಇರ್ಬೋದು, ಉಪನಿಷತ್ತು ಇರ್ಬೋದು, ಅದನ್ನು ನೀವು ಚಿಂತನೆ ಮಾಡ್ತಾ ಇದ್ದಾಗೆ ನಿಮ್ಮ ಲಕ್ಷ್ಯದ ಸ್ಮರಣೆ ಆಗ್ತಾ ಇರುತ್ತೆ. ಈ 2 ದಿನದ ವಾತಾವರಣದಲ್ಲಿ ನಮಗೆ ಪದೇ ಪದೇ ಅದೇ ಯೋಚನೆ ಬರಲಿಲ್ವಾ? ಹಾಗೆ ಇಲ್ಲಿಂಥ ವಾತಾವರಣ ನಾವು ಸೃಷ್ಟಿಸ್ಕೊಳ್ಬೇಕು ಅಷ್ಟೇ. ನಮ್ಮೊಳಗೆ ನಾವು ಸೃಷ್ಟಿಸ್ಕೊಳ್ಬೇಕು ಅಷ್ಟೇ. ಗುರುಭ್ಯೋ ನಮಃ. ನಮ್ಮದು ಒಂದು ಸಣ್ಣ ಪ್ರಶ್ನೆ. ಈಗ ಸತ್ಸಂಗ ಕಾರ್ಯಕ್ರಮಗಳ ಮೂಲಕವಾಗಿ ಈಗ ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪಿಸಿದರು. ಮನಸ್ಸಿನಾಲಯದಲ್ಲಿ 2 ಕೋಣೆಯ ಮಾಡು, ಹೊರಕೋಣೆಯಲ್ಲಿ ಲೋಕಲೋಲಾಟಗಳ ನಾಡು, ವಿರಮಿಸೊಬ್ಬನೆ ಒಳಮನೆಯ ಶಾಂತಿಯಲ್ಲಿ ವರ ಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಹೇಳಿಬಿಟ್ರು.
ಆದರೆ ಇದು ನಮಗೆ ಬಹಳ ಚಿಂತನೆಯನ್ನು ಕೊಡ್ತದೆ. ಏನು ಸತ್ಸಂಗದ ಮೂಲಕವಾಗಿ ಇಂತಹ ಒಂದು ವರಯೋಗ ಸೂತ್ರವನ್ನು ಹೇಳಿದ್ರಲ್ಲ ಅವರು, ಅದು ಸಾಧ್ಯವೇ? ಮನಸ್ಸನ್ನ ಎರಡು ಆಲಯಗಳನ್ನಾಗಿ ಮಾಡಿ ಹೊರಗಿನಲ್ಲಿ ತನ್ನ ಲೌಕಿಕ ಜೀವನವನ್ನು ಬದುಕಿ ಒಳ ಮನೆಯ ಶಾಂತಿಯಲ್ಲಿ ತನ್ನ ಶಾಂತಿಯನ್ನು ಪಡೆಯಲಿಕ್ಕೆ ಯಾವ ಯಾವ ಮಾರ್ಗಗಳು ಇದೆ? ಈ ಸತ್ಸಂಗದ ಮೂಲಕವಾಗಿ, ಸಂಘಗಳ ಇದರ ಒಂದು ಶಕ್ತಿಯ ಮೂಲಕವಾಗಿ ಸಾಧ್ಯವೇ ಅದು? ಯಾಕಂದ್ರೆ ಲೌಕಿಕ ಜೀವನವನ್ನು ಬಿಡ್ಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲ, ಅದನ್ನು ಒಂದು ಕಡೆ ಎಣಿಸಬೇಕು. ಆದರೆ ಎರಡು ಕೋಣೆಯ ಮಾಡುವಂತ ಒಂದೇ ಶಬ್ದ ಹೇಳಿದ್ರು ಅವರು. ಎರಡು ಕೋಣೆಯ ಮಾಡ್ಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಆಗ್ತಾ ಇಲ್ಲ, ನೂರಾರು ಕೋಣೆಗಳಾಗಿಬಿಟ್ಟಿದೆ. ಅದನ್ನು ಶಕ್ತಿಯನ್ನು ಆ ಒಂದು ಅಂತಸತ್ವವನ್ನು ಪಡಿಬೇಕಾದ್ರೆ ಸಾಧ್ಯವೇ ಇದು? ಇದನ್ನು ಸಾಧ್ಯ ಆಗಿ ಇಟ್ಟು ಹೇಳಿದ್ರೆ, ಯಾಕಂದ್ರೆ ಇದನ್ನು ಭಗವದ್ಗೀತೆಯಲ್ಲೂ ಕೂಡ ಅರ್ಜುನನಿಗೆ ಕೃಷ್ಣ ಹೇಳಿದ ರೀತಿ ಅದೇ. ಈ ಯುದ್ಧವನ್ನು ನೀನು ಮಾಡು, ಇದು ಲೌಕಿಕವಾಗಿ ಕಾಣುವಂಥದ್ದು, ನೀನು ಮಾಡಲೇಬೇಕಾದ ಕರ್ತವ್ಯ ಇದು. ಆದರೆ ಆಂತರ್ಯ ಬೇರೆ ಇದೆ. ನಮ್ಮ ಡಿ.ವಿ.ಜಿ ಅವರು ಕೂಡ ಆಂತರ್ಯದ ಅರ್ಥ ಬೇರೆ ಇದೆ ಇದರಲ್ಲಿ. ಆದರೆ ಇದನ್ನೊಂದು ಸೂಕ್ಷ್ಮವಾಗಿ ಏನಾದ್ರು ತಿಳಿಸ್ಲಿಕ್ಕೆ ಸಾಧ್ಯವಾ ಅಂತ ನನ್ನ ಅಪೇಕ್ಷೆ. ನನಗೆ ಕಗ್ಗದು ಹೋಗ್ಲಿಕ್ಕೆ ಹಾಂ, ಎರಡು ಕಂಪಾರ್ಟ್ಮೆಂಟ್ ಮಾಡಲಿಕ್ಕೆ ಹೇಳ್ತಾರೆ ಅವರು ಕಗ್ಗದಲ್ಲಿ ಡಿ.ವಿ.ಜಿ. ಒಳಕೋಣೆ ಮತ್ತು ಹೊರಕೋಣೆ ಅಂತ. ಹೊರಕೋಣೆ ಲೋಗರಾಟಗಳನ್ನು ಆಡುವಂಥ, ಲೋಗರು ಅಂದರೆ ಜನರು ಅಂತ, ಪ್ರಪಂಚ ಅಂತ. ಪ್ರಪಂಚದ ಆಟವನ್ನು ಹೊರಕೋಣೆಯಲ್ಲಿ ಆಡು, ಒಳಕೋಣೆಯಲ್ಲಿ ನೀನೊಬ್ಬನೇ ವಿರಮಿಸು ಅಂತ ಹೇಳ್ತಿದ್ದಾರೆ. ಇವ್ರು ಹೇಳ್ತಾರೆ ನಮಗೆ ನೂರಾರು ಕೋಣೆಗಳಿದೆ, ಎರಡು ಕೋಣೆಗೆ ಬರೋದು ಹೇಗೆ ಅಂತ. ನಾವು ತಪ್ಪು ಮಾಡಿರೋದು ಎಲ್ಲಿ ಅಂದರೆ ಪ್ರಯಾರಿಟಿ ಫಿಕ್ಸ್ ಮಾಡಿಲ್ಲ. ನಾನು ಪುನಃ ಹೇಳ್ತೇನೆ ಇದನ್ನು. ನಮ್ಮ ಜೀವನದ ಗುರಿ ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ನಾನು ಬಿಸ್ನೆಸ್ ಮೆನ್ ಆಗಲಿಕ್ಕೋ ಅಥವಾ ಹೆಸರು ಕೀರ್ತಿ ಗಳಿಸಲಿಕ್ಕೋ ಅಥವಾ ಇನ್ನೇನೋ ಮಾಡಲಿಕ್ಕೋ ಮನುಷ್ಯನಾಗಿ ಹುಟ್ಟಿಲ್ಲ. ಮನುಷ್ಯನ ಜೀವನದ ಲಕ್ಷ್ಯವೇ ಪರಮಾರ್ಥ. ಪರಮಾರ್ಥ ನಮ್ಮ ಜೀವನದ ಗುರಿ. ನೀವು ಗೃಹಸ್ಥರಾಗಿರಿ ಅಥವಾ ಬ್ರಹ್ಮಚಾರಿಗಳಾಗಿರಿ, ವನಪ್ರಸ್ಥರಾಗಿರಿ, ಸಂಸಾರಿಗಳಾಗಿರಿ, ಯಾವುದೇ ಬೇಕಾದರೂ ವ್ಯವಸ್ಥೆಯಲ್ಲಿದ್ದರೂ ಕೂಡ ಲಕ್ಷ್ಯ ಪರಮಾರ್ಥ ನಮ್ಮದು. ಆದ್ದರಿಂದ ಲಕ್ಷ್ಯವನ್ನು ಮರಿಬಾರ್ದು ಅಂತ ಹೇಳ್ತಾರೆ ಅವರು. ಅಂದರೆ ನಾವು ತಪ್ಪೋದು ಎಲ್ಲಿ ಅಂದರೆ ಪ್ರಪಂಚದ ವ್ಯವಹಾರದಲ್ಲಿ ಮಧ್ಯದಲ್ಲಿದ್ದಾಗ ಇದು ಯಾಕೆ ಅನ್ನೋದನ್ನು ಮರೆತು ಇದಕ್ಕೋಸ್ಕರನೇ ಅಂತ ಮಾಡ್ಕೊಳ್ತೇವೆ ನಾವು. ಗೊತ್ತಾಯ್ತಲ್ಲ? ಈಗ ಸಂಸಾರ ಇರುವುದು ಪರಮಾರ್ಥವನ್ನು ಪಡೆಯುವುದಕ್ಕಾಗಿ. ಮದುವೆ ಆಗುವುದು ಗೃಹಸ್ಥ ಆಶ್ರಮ ಅಂತ. ಆ ಸಮಂತಾತ್ ಶ್ರಮ್ಯಂತೆ ತಪಸ್ಯಂತೆ ಇತಿ ಆಶ್ರಮ. ಅದು ತಪಸ್ಸಿಗೆ ಒಂದು ಜಾಗ ಗೃಹಸ್ಥ ಆಶ್ರಮ. ಹೆಂಡತಿ ಪಡೆಯೋದು, ಮಕ್ಕಳನ್ನು ಪಡೆಯೋದು, ಧನ ಸಂಪಾದನೆ ಮಾಡೋದು ಎಲ್ಲದೂ ಮೋಕ್ಷಕ್ಕಾಗಿ. ಆ ಮೋಕ್ಷಕ್ಕಾಗಿ ಇದೆಲ್ಲವೂ ಎನ್ನುವುದನ್ನು ನಾವು ಯಾವಾಗ ಮರಿತೇವೋ ಆವಾಗ ನೂರಾರು ಕೋಣೆ ಆಗ್ತದೆ. ಮೋಕ್ಷಕ್ಕೆ ಇದೆಲ್ಲವೂ ಅನ್ನೋದು ಸ್ಪಷ್ಟ ಆಗಿಬಿಟ್ರೆ ಎರಡೇ ಕೋಣೆ ಆಗ್ತದೆ. ಒಂದು ಪಾರಮಾರ್ಥ, ಇನ್ನೊಂದು ಪ್ರಪಂಚ. ಪ್ರಪಂಚ ಮಾಡುವಾಗ ನಿಷ್ಕಾಮವಾಗಿ ಚಿತ್ತಶುದ್ಧಿಯಾಗಿ ಮಾಡ್ತೇವೆ. ಪ್ರಪಂಚ ಇಲ್ಲದಿದ್ದಾಗ ಪರಮಾರ್ಥದಲ್ಲಿ ನಾವು ರಮಿಸ್ತೇವೆ. ಹಾಗೆ ರಾಮಕೃಷ್ಣರು ಹೇಳ್ತಾರೆ, ಮನುಷ್ಯನಿಗೆ ಎರಡು ಕೈ. ಕೆಲಸ ಮಾಡುವಾಗ ಒಂದು ಕೈಯಲ್ಲಿ ಕೆಲಸ, ಇನ್ನೊಂದು ಕೈಯಲ್ಲಿ ಪರಮಾತ್ಮನ ಪಾದ ಹಿಡಿದಿರಬೇಕು. ಕೆಲಸ ಬಿಟ್ಟ ಮೇಲೆ ಎರಡೂ ಕೈಯಿಂದ ಪರಮಾತ್ಮನ ಪಾದ ಹಿಡಿಬೇಕು ಅಂತ ಹೇಳ್ತಾರೆ. ಹಾಗೆ ವ್ಯವಹಾರ ಪ್ರಪಂಚದಲ್ಲಿ ಇರುವಾಗ ಉದ್ದೇಶ ಸ್ಮರಣೆಯಲ್ಲಿಟ್ಟುಕೊಂಡು ನಿಷ್ಕಾಮವಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಕರ್ಮವನ್ನು ಮಾಡಬೇಕು. ಕರ್ಮವೆಲ್ಲ ಬಿಟ್ಟಾಗ ನನ್ನೊಳಗೆ ನಾನು ಪರಮಾತ್ಮನಲ್ಲಿ ರಮಿಸಬೇಕು. ಸೊ ಆ ರೀತಿ ಎರಡು ಕಂಪಾರ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ. ಕರ್ಮ ಮಾಡುವಾಗ ಯೋಗ ಬುದ್ಧಿಯಿಂದ ಕರ್ಮ ಮಾಡೋದು, ಕರ್ಮಗಳಿಲ್ಲದಿದ್ದಾಗ ಆತ್ಮ ವಿಚಾರಗಳಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳೋದು. ಹಾಗೆ ಯಾವುದು ಆಮೆ ಉದಾಹರಣೆ ಅಂದರೆ ಏನದು? ಹಾಗೆ ಮಾಡ್ಬೋದು. ಹರಿಯೋ ಅದನ್ನು ಲೌಕಿಕವಾಗಿ ಮಾಡುವಾಗಲೂ ನಾವು ಮಾಡ್ತಾ ಇರ್ತೇವೆ. ಯಾಕಂದರೆ ಕೆಲಸ ಒಂದು ಮಾಡ್ತಾ ಇರ್ತೇವೆ, ಬೇರೆ ಚಿಂತನೆ ನಮ್ಮ ಮನಸ್ಸಿನೊಳಗೆ ನಡೆದಿರ್ತದೆ. ಅದನ್ನು ಪರಮಾತ್ಮನ ಚಿಂತನೆ ಮಾಡಬೇಕು. ಬೇರೆ ಈಗ ಏನೋ ಒಂದು ಕೆಲಸ ಮಾಡ್ತಾ ಊಟ ಮಾಡ್ತಾ ಇದ್ದೆ ಅಂದರೆ ಕೇವಲ ಊಟ ಮಾಡೋದಿಲ್ಲ, ಮನಸ್ಸಿನಲ್ಲಿ ಬೇರೆ ಬೇರೆ ಏನೋ ಆಲೋಚನೆ ಬರ್ತದೆ. ಹೌದಲ್ಲ, ನೋಡ್ರಿ ಬೇಕಾದ್ರೆ ಯಾರು ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆ ಬರ್ತದೆ. ಎರಡು ಕರ್ಮ ಮಾಡಲಿಕ್ಕೆ ಶಕ್ತಿ ಇದೆ ಹೇಳಾಯಿತು ಮನಸ್ಸಿಗೆ. ದೇಹದಿಂದ ಒಂದು ಕರ್ಮ, ಮನಸ್ಸಿಗೆ ಒಂದು ಕರ್ಮ ಮಾಡಲಿಕ್ಕೆ ಶಕ್ತಿ ಇದೆ ಹೇಳಾಯಿತು. ಅದನ್ನ ಮನಸ್ಸಿನಿಂದ ಪರಮಾತ್ಮನನ್ನು ನಾನು ಸ್ಮರಣೆ ಮಾಡೋದನ್ನು ಅಭ್ಯಾಸ ಮಾಡಬೇಕು. ರೂಢಿಯಿಂದ ಅದು ಸಾಧ್ಯ. ಇದು ಸುಲಭ. ಅವಾಗ ಎರಡು ಕೋಣೆನೇ ಆಯ್ತದು. ಅದು ಇನ್ನೂ ಸುಲಭವಾಗಿ ಹೇಳೋದಾದರೆ ನಾಮಸ್ಮರಣೆ ಬಿಡಬಾರ್ದು, ಕರ್ಮ ನಡೀತಿರ್ಬೇಕು. ಮನಸ್ಸಲ್ಲಿ ಸ್ಮರಣೆ, ಹೊರಗಡೆ ಕರ್ಮ ನಡೀತಿರ್ಬೇಕು. ಇನ್ನೂ ಸರಳವಾದಂತಹ ವ್ಯವಸ್ಥೆ ಅದು. ಅದೇ